So I welcome you all for BCom first semester MBC students for today's online and offline class. Okay, so MBC ವಿದ್ಯಾರ್ಥಿಗಳಿಗೆ ಇವತ್ತಿನ ಆನ್ಲೈನ್ ಆಫ್ಲೈನ್ ಕ್ಲಾಸಿಗೆ ಸ್ವಾಗತ. So today I will explain. So write down the heading ಬರ್ಕೊಡ್ರಿ. ಅಧ್ಯಾಯ 5 ಪ್ರೈಸಿಂಗ್ ಪ್ರಾಕ್ಟೀಸಸ್ ಅಂಡ್ ಸ್ಟ್ರಾಟಜೀಸ್, ಬೆಲೆಯ ಅಭ್ಯಾಸ ಮತ್ತು ತಂತ್ರಗಳು. ಅಧ್ಯಾಯ 5 ಬೆಲೆಯ ಅಭ್ಯಾಸ ಮತ್ತು ತಂತ್ರಗಳು. ಸೊ ರೈಟ್ ಡೌನ್ ದಿ ಪಾಯಿಂಟ್ಸ್. ಸೊ ಫಸ್ಟ್ ಪಾಯಿಂಟ್ ಬರ್ಕೊಡ್ರಿ, ಇಂಟ್ರೊಡಕ್ಷನ್ ಅಂದ್ರೆ ಪರಿಚಯ. ಸೊ ಎಲ್ಲರೂ ಬರ್ಕೊಡ್ರಿ, ನೋಟ್ ಡೌನ್ ದಿ ಪಾಯಿಂಟ್ಸ್. ಫಸ್ಟ್ ಪಾಯಿಂಟ್ ಇಂಟ್ರೊಡಕ್ಷನ್ ಅಂದ್ರೆ ಪರಿಚಯ. ಸೆಕೆಂಡ್ ಪಾಯಿಂಟ್ ಬೆಲೆ ನಿರ್ಧಾರದ ತತ್ವ. ಬೆಲೆ ನಿರ್ಧಾರದ ತತ್ವ. ಪ್ರೈಸ್ ಡಿಟರ್ಮಿನೇಷನ್. ಪ್ರೈಸ್ ಡಿಟರ್ಮಿನೇಷನ್ ಸೆಕೆಂಡ್ ಪಾಯಿಂಟ್. ಅಂಡ್ ಥರ್ಡ್ ಪಾಯಿಂಟ್ ಬರ್ಕೊಡ್ರಿ, ಬೆಲೆ ನಿರ್ಧಾರದ ಧೋರಣೆಗಳಲ್ಲಿ ಸಾಮಾನ್ಯ ವಿಚಾರಗಳು. ಬೆಲೆ ನಿರ್ಧಾರದ ಧೋರಣೆಗಳಲ್ಲಿ ಸಾಮಾನ್ಯ ವಿಚಾರಗಳು. ಜನರಲ್ ಕನ್ಸಿಡರೇಷನ್ ಇನ್ ಪ್ರೈಸಿಂಗ್ ಪಾಲಿಸೀಸ್. ಜನರಲ್ ಕನ್ಸಿಡರೇಷನ್ಸ್ ಇನ್ ಪ್ರೈಸಿಂಗ್ ಪಾಲಿಸೀಸ್. ಸೊ ನೆಕ್ಸ್ಟ್ ಪಾಯಿಂಟ್ ಬರ್ಕೊಡ್ರಿ, ಆಬ್ಜೆಕ್ಟಿವ್ಸ್ ಆಫ್ ಪ್ರೈಸಿಂಗ್ ಪಾಲಿಸಿ. ಬೆಲೆ ಧೋರಣೆಯ ಉದ್ದೇಶಗಳು. ಬರ್ಕೊಳಕ್ಕಿರಲ್ಲ ಆನ್ಲೈನ್ದಲ್ಲಿ ಇದ್ದವ್ರು? ಹಲೋ, ಮಲ್ಕೊಂಡ್ರ? ಹಾ, ಎಲ್ಲರೂ ಬರ್ಕೊಡ್ರಪ್ಪ. ಸೊ ನೋಟ್ ಆನ್ ದಿ ಪಾಯಿಂಟ್ಸ್. ಸೊ ನೆಕ್ಸ್ಟ್ ಪಾಯಿಂಟ್ ನಾಲ್ಕನೇದು ಹೇಳಿಲ್ಲ, ಆಬ್ಜೆಕ್ಟಿವ್ಸ್ ಆಫ್ ಪ್ರೈಸಿಂಗ್ ಪಾಲಿಸಿ, ಬೆಲೆ ಧೋರಣೆಯ ಉದ್ದೇಶಗಳು. ನೆಕ್ಸ್ಟ್ ಪಾಯಿಂಟ್ ಬರ್ಕೊಡ್ರಿ, ಬೆಲೆ ನಿರ್ಧಾರದ ವಿಧಾನಗಳು. ಪ್ರೈಸ್ ಡಿಟರ್ಮಿನೇಷನ್ ಮೆಥಡ್ಸ್. ಪ್ರೈಸ್ ಡಿಟರ್ಮಿನೇಷನ್ ಮೆಥಡ್ಸ್, ಬೆಲೆ ನಿರ್ಧಾರದ ವಿಧಾನಗಳು. ನೆಕ್ಸ್ಟ್ ಪಾಯಿಂಟ್ ಓಕೆ. ಸೊ ಇಷ್ಟು ಸಾಕ. ಸೊ ಟುಡೇ ಐ ವಿಲ್ ಎಕ್ಸ್ಪ್ಲೈನ್ ಆಲ್ ದೀಸ್ ಪಾಯಿಂಟ್ಸ್. ಇವತ್ತು ಎಲ್ಲ ಪಾಯಿಂಟ್ಸ್ಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ನಾವು ದ ಇಂಟ್ರೊಡಕ್ಷನ್ ಪಾರ್ಟ್. ಸೊ ಯು ನೋ ದಟ್ ವಾಟ್ ಈಸ್ ಅ ಪ್ರೈಸ್. ಬೆಲೆ ಅಂತ ನಾವು ಯಾವುದಕ್ಕೆ ಹೇಳ್ತೀವಿ? ಸೊ ಎನಿವನ್, ಯಾರಾದ್ರೂ ಒಬ್ಬ ಹೇಳ್ರಿ, ವಾಟ್ ಈಸ್ ಅ ಪ್ರೈಸ್? ಹೌ ಯು ಡಿಫೈನ್ ದ ಪ್ರೈಸ್? ಬೆಲೆಯನ್ನ ಹೇಗೆ ನೀವು ಹೇಳ್ತಾ ಇದ್ದೀರಿ? ವಾಟ್ ಈಸ್ ಇಟ್? ವಾಟ್ ಡು ಯು ಮೀನ್ ಬೈ ಪ್ರೈಸ್? ಸೊ ಪ್ರೈಸ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಎಕ್ಸ್ಚೇಂಜ್ ವ್ಯಾಲ್ಯೂ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಓಕೆ, ಒಂದು ಸರಕಿನ ಅಥವಾ ಸೇವೆಯ ಏನು ಮೌಲ್ಯ ಅಂತ ಹೇಳ್ತೀವಿ. ಒಂದು ಸರಕಿನ ಅಥವಾ ಒಂದು ಸೇವೆಯ ಒಂದು ಮೌಲ್ಯಕ್ಕೆ ನಾವು ಎಂತ ಕರಿತೀವಿ? ಬೆಲೆ ಅಂತ ಹೇಳ್ತೀವಿ. ಸೊ ವೈ ವಿ ಕಾಲ್ ಇಟ್ ಆಸ್ ಎಕ್ಸ್ಚೇಂಜ್ ವ್ಯಾಲ್ಯೂ ಆಫ್ ಗೂಡ್ಸ್ ಅಂಡ್ ಸರ್ವಿಸ್? ಬಿಕಾಸ್ money has got a power of money has got a capacity of a purchase or a power of purchase. So ಹಣಕ್ಕೆ ಏನಿದೆ? ಕೊಳ್ಳುವ ಶಕ್ತಿ ಇದೆ, ಸಾಮರ್ಥ್ಯ ಇದೆ. ಸೊ ಹೌ ಯು ಗೋಯಿಂಗ್ ಟು ಡಿಫೈನ್ ಡಿಮಾಂಡ್? ಡಿಮಾಂಡ್ ಅನ್ನು ಯಾವ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀರಿ? ಆನ್ ದ ಬೇಸಿಸ್ ಆಫ್ 3 factors. ಓಕೆ, ಸೊ ದ ಫಸ್ಟ್ ಒನ್ ಈಸ್ ಎಬಿಲಿಟಿ ಟು ಬೈ ಆರ್ ಎಬಿಲಿಟಿ ಟು ಪೇ ದ ಪ್ರೈಸ್. ಫಸ್ಟ್ ಒನ್ ಈಸ್ ವಿಲ್ಲಿಂಗ್ನೆಸ್, ಮೊದಲು ನಮ್ಮಲ್ಲಿ ಇಚ್ಛೆ ಬೇಕು. ಸೆಕೆಂಡ್ ಒನ್ ಈಸ್ ಎಬಿಲಿಟಿ ಟು ಪೇ ದ ಪ್ರೈಸ್ ಅಂಡ್ ಥರ್ಡ್ ಒನ್ ಈಸ್ ಮೊದಲದ್ದೇನು? ಆಶೆ ಇರಬೇಕು ಅಥವಾ ವಸ್ತುವನ್ನು ಕೊಳ್ಳಬೇಕೆಂಬ ಬಯಕೆ ನಮ್ಮಲ್ಲಿ ಇರಬೇಕು. ಸೆಕೆಂಡ್ ಏನಿರಬೇಕು? ನಮ್ಮಲ್ಲಿ ಸಾಮರ್ಥ್ಯ ಇರಬೇಕು. ಸರಕನ್ನ ಕೊಡ್ತಕ್ಕಂತಹ ಒಂದು ಸಾಮರ್ಥ್ಯ ಇರಬೇಕು ನಮ್ಮಲ್ಲಿ. ಬೆಲೆ ಏನಿರ್ತದಪ್ಪ, ಬೆಲೆನ ಕೊಟ್ಕೊಳ್ತಕ್ಕಂಥ ಸಾಮರ್ಥ್ಯ ಇರಬೇಕು. ಅಂಡ್ ಥರ್ಡ್ ಒನ್, ಮೂರನೇದೇನು? ವಾಟ್ ಈಸ್ ದ ಸೆಕೆಂಡ್ ಥರ್ಡ್ ಫ್ಯಾಕ್ಟರ್? ಸೊ ಸ್ಯಾಟಿಸ್ಫ್ಯಾಕ್ಷನ್, ಏನು ಒಂದು ತೃಪ್ತಿ ಅಥವಾ ಆಶೆಯನ್ನು ಈಡೇರಿಸಿಕೊಳ್ಳುವುದು. ಓಕೆ, ಸೊ ಆಲ್ ದೀಸ್ 3 ಕಾಂಪೋನೆಂಟ್ಸ್ ಕಾನ್ಸ್ಟಿಟ್ಯೂಟ್ ಡಿಮಾಂಡ್. ಸೊ ಇವೆಲ್ಲ ಮೂರು ಏನಾಗ್ತಾವ ಸಂಗತಿಗಳು? ಬೇಡಿಕೆಯನ್ನ ಹೇಳ್ತಾವ. ಸೊ ಹೀಗಾಗಿ ಆನ್ ದ ಬೇಸಿಸ್ ಆಫ್ ದಿಸ್ you can say that a price. So here the price is, it is nothing but it is a exchange value of any goods and services. ಅಂದ್ರೆ ಒಂದು ಸರಕು ಅಥವಾ ಸೇವೆಗಳ ಒಂದು ವಿನಿಮಯದ ಒಂದು ಮೌಲ್ಯವನ್ನ ನಿರ್ಧಾರ ಮಾಡತಕ್ಕಂತಹ ಒಂದು ಹಣ ಅಂತ ನಾವು ಹೇಳ್ತೀವಿ. So that is why money is a determining factor.
So how you define the price on the basis? So in market we can say that the price is determined on the basis of demand as well as the supply forces. ಸೊ ಮಾರುಕಟ್ಟೆಯಲ್ಲಿ ಬೆಲೆ ನಿರ್ಧಾರ ಹೇಗೆ ಆಗ್ತದೆ ಅಂತ ಹೇಳ್ತೀವಿ, ಸಾಮಾನ್ಯವಾಗಿ ಬೇಡಿಕೆ ಮತ್ತು ಪೂರೈಕೆಗಳು ಸರಕಿನ ಬೆಲೆಯನ್ನು ನಿರ್ಧಾರ ಮಾಡ್ತಾವೆ. ಸೊ ದ ಬೆಸ್ಟ್ ಎಕ್ಸಾಂಪಲ್ ಈಸ್ ಶೇರ್ ಮಾರ್ಕೆಟ್ಸ್. ಸೊ ಅದೇ ರೀತಿಯಾಗಿ ಸೋ ಮೆನಿ ಕನ್ಸ್ಯೂಮರ್ ಡ್ಯೂರೇಬಲ್ಸ್ ಇರ್ಬೋದು ಅಂಡ್ ಕ್ಯಾಪಿಟಲ್ ಗುಡ್ಸ್, ಸೋ ಮೆನಿ, ಸೊ ಯು ಕ್ಯಾನ್ ಗಿವ್ ದ ಎಕ್ಸಾಂಪಲ್ಸ್. ಸೊ ಹೀಗಾಗಿ ಮಾರುಕಟ್ಟೆಯಲ್ಲಿ ಇರ್ತಕ್ಕಂಥ, ಸೊ ಕ್ಯಾನ್ ಸೇ ದಟ್ ನ್ಯಾಷನಲ್ ಮಾರ್ಕೆಟ್ ಇರ್ಬೋದು ಅಂಡ್ ಲೋಕಲ್ ಮಾರ್ಕೆಟ್ಸ್ ಇರ್ಬೋದು ಅಂಡ್ ಸೋ ಮೆನಿ ಇಂಟರ್ನ್ಯಾಷನಲ್ ಮಾರ್ಕೆಟ್, ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳು ಉದಾಹರಣೆ ಹೇಳ್ಬೋದು, ರಾಷ್ಟ್ರ ಮಟ್ಟದ ಪ್ರಾಂತೀಯ ಮಟ್ಟದ ಮಾರುಕಟ್ಟೆ ಇರ್ಬೋದು. ಸೊ ಇವನ್ ಯು ಕ್ಯಾನ್ ಸೇ ದಟ್ APMC. ಸೊ APMC ಅಲ್ಲಿ ಸಹ ಬೆಲೆ ನಿರ್ಧಾರ ಯಾವ ರೀತಿಯಾಗಿ ಮಾಡ್ಲಾಗ್ತದೆ, ಬೇಡಿಕೆ ಮತ್ತು ಪೂರೈಕೆಗಳ ಮೇಲಿನ ಇರ್ತಕ್ಕಂಥ ಒಂದು ಒತ್ತಡ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ವಿ ಕ್ಯಾನ್ ಡಿಟರ್ಮಿನ್ ದ ಪ್ರೈಸ್. ಸೊ ಆ ರೀತಿಯಾಗಿ ಏನಾಗ್ತದೆ, ಬೆಲೆಯ ನಿರ್ಧಾರವನ್ನ ಮಾಡ್ಲಾಗ್ತದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಪ್ರೈಸಿಂಗ್ ಇಟ್ ಇಸ್ ಅ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ. ಸೊ ಈಗ ಸಾಮಾನ್ಯವಾಗಿ ನಾವು ಹೇಳ್ತೀವಿ, ಸೊ ಇದು ಬೆಲೆ, ಇದು ಏನು ಒಂದು ವಿನಿಮಯ ಅಂತ ಹೇಳ್ತೀವಿ. ಸೊ ದಟ್ ಈಸ್ ವೈ ವಿ ಕಾಲ್ ಇಟ್ ಆಸ್ ಅ ವ್ಯಾಲ್ಯೂ ಆಫ್ ಅ ಪ್ರಾಡಕ್ಟ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಆದ್ದರಿಂದ ಬೆಲೆ ಅಂದ್ರೆ ಏನು? ಬೆಲೆ ಅಂದ್ರೆ ಒಂದು ಸರಕು, ಒಂದು ಸೇವೆಯ ಕೊಳ್ಳುವ ಒಂದು ಮೌಲ್ಯವಾಗಿದೆ. ಅದನ್ನ ನಾವು ಎಂದಿವಿ ಬೆಲೆ ಅಂತ ಅದನ್ನ ಕರೆಯಬಹುದು. ಸೊ ನಾವು ದ ನೆಕ್ಸ್ಟ್ ಕಾನ್ಸೆಪ್ಟ್ ಕಮ್ಸ್, ವಾಟ್ ಈಸ್ ಅ ಪ್ರೈಸಿಂಗ್. ಮೊದಲು ಬೆಲೆದು ಗೊತ್ತಾಯ್ತು. ಎರಡನೇದು ಬೆಲೆ ಅಂದ್ರೆ ಏನು, ಅಥವಾ ಬೆಲೆಯ ನಿರ್ಧಾರಕತೆ ಅಂದ್ರೆ ಏನು, ಅಥವಾ ಬೆಲೆ ನಿರ್ಧಾರದ ತತ್ವವನ್ನ ನಾವು ಯಾವ ರೀತಿಯಾಗಿ ಹೇಳ್ಬೋದು. ಸೊ ಪ್ರೈಸಿಂಗ್ ಮೀನ್ಸ್ ವಾಟ್? ಸೊ ಹೌ ವಿ ಆರ್ ಗೋಯಿಂಗ್ ಟು ಡಿಟರ್ಮಿನ್ ದ ಪ್ರೈಸಿಂಗ್ ಆಫ್ ಅ ಕಮೋಡಿಟಿ. ಸೊ ವಾಟ್ ಆರ್ ದ ಪ್ರಿನ್ಸಿಪಲ್ಸ್ ವಿ ಆರ್ ಗೋಯಿಂಗ್ ಟು ಅಡಾಪ್ಟ್ ಟು ಡಿಟರ್ಮಿನ್ ದ ಪ್ರೈಸಸ್. ಓಕೆ, ಈಗ ನಾವು ಬೆಲೆ ಅಂದ ತಕ್ಷಣ ಹಂಗೆ ನಾವು ಬೆಲೆಗಳನ್ನ ನಿರ್ಧಾರ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಸೊ ವಿ ಹ್ಯಾವ್ ಟು ಅಪ್ಲೈ ಸೋ ಮೆನಿ ದ ಪ್ರೈಸಿಂಗ್ ಥಿಯರೀಸ್ ಆರ್ ಪ್ರೈಸಿಂಗ್ ಸ್ಟ್ರಾಟಜೀಸ್. ಈಗ ಬೆಲೆಯ ತಂತ್ರಗಾರಿಕೆ ಅಂತ ಹೇಳ್ತೀವಿ, ಅಥವಾ ಬೆಲೆಯ ಸಿದ್ಧಾಂತಗಳು ಅಂತ ಹೇಳ್ತೀವಿ. ಅವುಗಳನ್ನು ನಾವು ಅನ್ವಯಿಸಿಕೊಂಡು ಅಲ್ಲಿ ಏನ್ ಮಾಡಬೇಕು, ಸರಕುಗಳ ಬೆಲೆಗಳನ್ನು ನಿರ್ಧಾರ ಮಾಡಬೇಕು. ಹಾಗೆ ಈಗ ಒಂದು ಹೊಸ ಸರಕು ಬರ್ತದ, ಸೊ ದಟ್ ಇಸ್ ಗಾಟ್ ಅ ಸೆಪರೇಟ್ ಪ್ರೈಸಿಂಗ್ ಪಾಲಿಸಿ ಒಂದು ಹೊಸ ಸರಕಿಗೆ. ಅಂಡ್ ಫಾರ್ ಓಲ್ಡ್ ಪ್ರಾಡಕ್ಟ್ ದಟ್ ಹ್ಯಾಸ್ ಆಲ್ಸೋ ಗಾಟ್ ದ ಪ್ರೈಸಿಂಗ್ ಸ್ಟ್ರಾಟಜಿ. ಅದಕ್ಕೂ ಸಹ ಒಂದು ತಂತ್ರಗಾರಿಕೆ ಇದೆ, ಬೆಲೆಯ ಒಂದು ತಂತ್ರಗಾರಿಕೆ ಅಥವಾ ಬೆಲೆಯ ಸಿದ್ಧಾಂತ ಅಂತ ಇದೆ. ಒಂದು ಹೊಸ ಸರಕು ಇರ್ಬೋದು, ಹಳೆಯ ಸರಕು ಇರ್ಬೋದು, ಅಂಡ್ ಎಕ್ಸಿಸ್ಟಿಂಗ್ ಗೂಡ್ಸ್ ಇರ್ಬೋದು, ಅಥವಾ ಸದ್ಯ ಇದ್ದ ಒಂದು ಸರಕು ಇರ್ಬೋದು. ಸೊ ಈಗ ನೋಡ್ಬೋದು, ಹೊಸತು ಏನು, ಬಿಕಾಸ್ ಅ ನ್ಯೂ ಕಮಾಡಿಟಿ ವಿಲ್ ಅಟ್ರಾಕ್ಟ್ ಮೋರ್ ಕನ್ಸ್ಯೂಮರ್ಸ್ ಬಿಕಾಸ್ ಆಫ್ ಇಟ್ಸ್ ಕಾಂಪಿಟೆನ್ಸಿ ಇರ್ಬೋದು, ಬಿಕಾಸ್ ಆಫ್ ಇಟ್ಸ್ ಪ್ರೈಸ್ ಇರ್ಬೋದು, ಬಿಕಾಸ್ ಆಫ್ ಇಟ್ಸ್ ಅವೈಲಬಿಲಿಟಿ ಇರ್ಬೋದು, ಅಂಡ್ ಬಿಕಾಸ್ ಆಫ್ ಇಟ್ಸ್ ಕ್ವಾಲಿಟಿ ಇರ್ಬೋದು, ಅಂಡ್ ಏನಂತೀವಿ, ಅಂಡ್ ದ ವಾಟ್ ಎವರ್ ದ ಡಿಸೈನ್ ಆಫ್ ದ ಪ್ರಾಡಕ್ಟ್. ಸೊ ಅದರ ವಿನ್ಯಾಸ ಇರ್ಬೋದು. ಸೊ ಇವೆಲ್ಲ ಸಂಗತಿಗಳು ಏನ್ ಮಾಡ್ತಾವ, ಅಲ್ಲಿ ಬೆಲೆಯ ಮೂಲಕ ಅವು ನಮ್ಮನ್ನ ಆಕರ್ಷಣೆ ಮಾಡ್ತಾವ ಅಂತ ಹೇಳ್ಬೋದು. ಈಗ ಮೊಬೈಲ್ ಮಾರುಕಟ್ಟೆ ಒಂದು ಉದಾಹರಣೆ ಕೊಡ್ಬೋದು. So you can see that so many mobiles, okay, branded goods ಗಳು ಹೇಳ್ಬೋದು. ಸೊ ಬ್ರಾಂಡೆಡ್ ಗೂಡ್ಸ್ ವಿತ್ ದ ಕಾಂಪಿಟಿಷನ್ ವಿತ್ ದ ಲೋಕಲ್ ಮೊಬೈಲ್ ಹೇಳ್ಬೋದು. ಸೊ ಈಗ ಬ್ರಾಂಡೆಡ್ ಗೂಡ್ಸ್ ಏನು, ದಟ್ ಈಸ್ ಫಾರ್ ದ MNC ಪ್ರಾಡಕ್ಟ್ ಅಂಡ್ ಫಾರ್ ದ ಲೋಕಲ್ ಪ್ರಾಡಕ್ಟ್ ಆರ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಸೊ ಹೌ ಯು ಆರ್ ಗೋಯಿಂಗ್ ಟು ಡಿಟರ್ಮಿನ್ ದ ಪ್ರೈಸಸ್? ಸೊ ದಟ್ ಪ್ರೈಸಸ್ ಡಿಟರ್ಮಿನಿಂಗ್ ಆನ್ ದ ಫೋರ್ಸಸ್ ಆಫ್ ಸಪ್ಲೈ ಅಂಡ್ ಡಿಮಾಂಡ್. ಸೊ ಹೀಗಾಗಿ ಏನಾಗ್ತದೆ, ಈಗ ನಾವು ಒಂದು ಸರಕನ್ನ ನಾವು ನಿರ್ಧಾರ ಮಾಡಬೇಕಾದ್ರೆ ಮಾರುಕಟ್ಟೆಯಲ್ಲಿ ಆ ಸರಕಿಗೆ ಏನು ಬೇಡಿಕೆ ಸೃಷ್ಟಿ ಆಗ್ತಾ ಇದೆ ಮತ್ತು ಅದೇ ರೀತಿಯಾಗಿ ಅದರ ಪೂರೈಕೆ ಯಾವ ಮಟ್ಟದಲ್ಲಿದೆ, ಸೊ ಅವುಗಳ ಮೇಲೆ ನಾವು ಬೆಲೆಯನ್ನು ನಿರ್ಧಾರ ಮಾಡ್ತೀವಿ, ಸರಕನ್ನ ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ. ಸೊ ಈ ರೀತಿಯಾಗಿ, ಸೊ ಹಿಯರ್ ವಿ ಕಾಲ್ ಇಟ್ ಆಸ್ ಇಟ್ ಈಸ್ ಅ ಪ್ರೈಸಿಂಗ್. ಸೊ ಈ ರೀತಿ ಮಾಡೋದಕ್ಕೆ ಏನಂತೀವಿ, ಸೊ ಇಟ್ ಈಸ್ ನೋನ್ ಆಸ್ ಅ ಪ್ರೈಸಿಂಗ್. ಸೊ ಅದಕ್ಕೆ ನಾವೇಂತೀವಿ ಬೆಲೆಗಾರಿಕೆ ಅಥವಾ ಬೆಲೆ ನಿರ್ಧಾರತೆ ಅಥವಾ ಬೆಲೆ ನಿರ್ಧಾರದ ಒಂದು ಧೋರಣೆ ಅಥವಾ ತತ್ವಗಳು ಅಂತ ನಾವು ಅದನ್ನ ಕರಿತೀವಿ. ಓಕೆ, ಸೊ ಈ ರೀತಿಯಾಗಿ ಇಲ್ಲಿ ಏನ್ ಮಾಡೋದು, ಹೌ ಆರ್ ಗೋಯಿಂಗ್ ಟು ಕನ್ಸಿಡರೇಷನ್ ಆಫ್ ದ ಪ್ರೈಸಸ್. ಸೊ ಈ ರೀತಿಯಾಗಿ ಈ ಒಂದು ಪ್ರೈಸಿಂಗ್ ಇಸ್ ದ ಪ್ರೊಸೆಸ್ ಆಫ್ ಡಿಟರ್ಮಿನೇಷನ್ ಆಫ್ ದ ವ್ಯಾಲ್ಯೂ ಆಫ್ ಅ ಪ್ರಾಡಕ್ಟ್ ಆಸ್ ವೆಲ್ ಆಸ್ ದ ಸರ್ವಿಸಸ್. ಸೊ ಹೀಗಾಗಿ ಹಿಯರ್ ದ ಮನಿ ಈಸ್ ಪ್ಲೇಡ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದ ಪ್ರೈಸಿಂಗ್ ಆಫ್ ಅ ಕಮೋಡಿಟಿ. ಸೊ ಇಲ್ಲಿ ಹಣ ಏನಿದೆ ಇದು ಮುಖ್ಯವಾದಂತಹ ಒಂದು ಪಾತ್ರವನ್ನ ವಹಿಸ್ತದೆ. ಎಲ್ಲಿ ಸರಕು ಮತ್ತು ಬೆಲೆಗಳ ನಿರ್ಧಾರಗಳನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನುವುದರಲ್ಲಿ. ಸೊ ಇಲ್ಲಿ ನಿಮ್ಗೆ ಗೊತ್ತಾಯ್ತಾ, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಅ ಪ್ರೈಸ್ ಅಂಡ್ ಪ್ರೈಸಿಂಗ್? ಪ್ರೈಸ್ ಇಸ್ ವಾಟ್? ಪ್ರೈಸ್ ಈಸ್ a value or a capacity or a exchange value of goods and services. ಅದಕ್ಕೆ ಬೆಲೆ ಅಂತ ಹೇಳ್ತೀವಿ. ಸೊ ಬೆಲೆ ಅಂದ್ರೆ ಏನು? ಬೆಲೆ ಅಂದ್ರೆ ಒಂದು ಸರಕು ಮತ್ತು ಸೇವೆಗಳ ಕೊಳ್ಳುವ ಶಕ್ತಿಯ ಒಂದು ವಿನಿಮಯದ ಮೌಲ್ಯವಾಗಿದೆ ಅಂತ ಹೇಳ್ತೀವಿ. ಸೊ ಹಿಯರ್ ನಾವು ದ ನೆಕ್ಸ್ಟ್ ಕಾನ್ಸೆಪ್ಟ್, ವಾಟ್ ಈಸ್ ಅ ಪ್ರೈಸಿಂಗ್? ಸೊ ಪ್ರೈಸಿಂಗ್ is nothing but it is a strategy or a policies how we are going to adopt on the new commodities or so many services or so many goods. ಅನೇಕ ಸರಕು ಮತ್ತು ಸೇವೆಗಳ ಮೇಲೆ ಯಾವ ರೀತಿಯಾಗಿ ನಾವು ಬೆಲೆಗಳನ್ನ ನಿರ್ಧಾರ ಮಾಡಬೇಕು ಅನ್ನುವುದನ್ನ ತಿಳಿಸುವುದಕ್ಕೆ ಅಂತೀವಿ ಬೆಲೆಯ ನಿರ್ಧಾರತೆ ಅಥವಾ ಬೆಲೆಯ ಧೋರಣೆ ಅಂತ ನಾವು ಅದನ್ನ ಕರಿತೀವಿ. ಸೊ ದಟ್ ಇಸ್ ವೈ ವಿ ಕಾಲ್ ಇಟ್ ಆಸ್ ಪ್ರೈಸಿಂಗ್. ಸೊ ನಾವು ದ ನೆಕ್ಸ್ಟ್ ಪಾಯಿಂಟ್, ದಟ್ ಈಸ್ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಪ್ರೈಸಿಂಗ್. ಸೊ ಈಗ ಯಾಕೆ ನಾವು ಬೆಲೆ ನಿರ್ಧಾರಗಳನ್ನ ಮಾಡಬೇಕಾಗ್ತದೆ? ಸೊ ವೈ ಆರ್ ಗೋಯಿಂಗ್ ಟು ದ ಕನ್ಸಿಡರೇಷನ್ ಆಫ್ ದ ಪ್ರೈಸ್? ಬಿಕಾಸ್ ವಿದೌಟ್ ದ ಪ್ರೈಸ್ ವಿ ಕೆನಾಟ್ ಸೆಲ್ ದ ಗೂಡ್ಸ್ ಇನ್ ದ ಮಾರ್ಕೆಟ್. ಓಕೆ, ನೀವು ಹೇಳ್ಬೋದು ಯಾವ್ದಾದ್ರು ಸರಕು ಇದೆಯಾ,
ಬೆಲೆ ಇಲ್ಲದೆ ಅಂದ್ರೆ ಸರಕು ಯಾವ್ದಾದ್ರು ಮಾರುಕಟ್ಟೆಯಲ್ಲಿ ನೋಡ್ತಾ ಇದೀವಿ? ಇಲ್ಲ. ಬಿಕಾಸ್ ಆಲ್ ಗುಡ್ಸ್ ಹ್ಯಾವ್ ಗಾಟ್ ಅ ಸರ್ಟನ್ ಪ್ರೈಸಸ್ ಅಟ್ ಅ ಸರ್ಟನ್ ಪೀರಿಯಡ್ ಆಫ್ ಟೈಮ್. ಇವತ್ತು ಒಂದು ಬೆಲೆ ಇರ್ತದ, ನಾಳೆ ಮತ್ತೊಂದು ಬೆಲೆ ಇರ್ತದ. ಓಕೆ, ಸೊ ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಪ್ರೈಸಿಂಗ್. ಸೊ ಇವತ್ತು ಒಂದು ಸರಕು ನಮಗೆ 10 ರೂಪಾಯಿಗೆ ಸಿಕ್ಕಿದ್ರೆ ನಾಳೆ ಅದೇ ಸರಕು ನಮಗೆ 5 ರೂಪಾಯಿಗೆ ಸಿಗಬಹುದು. ವೈ? ಬಿಕಾಸ್ ಆಫ್ the fluctuations in the prices. So that explains the importance of pricing. ಅದು ಏನ್ ತಿಳಿಸುತ್ತೆ ನಮಗೆ? ಈ ಒಂದು ಬೆಲೆಯ ಒಂದು ಮಹತ್ವವನ್ನು ನಮಗೆ ತಿಳಿಸಿಕೊಡುತ್ತೆ. ಒಂದು ಸರಕು, ಒಂದು ಸೇವೆಗಳ ಒಂದು ಬೆಲೆ ಇವತ್ತು ಯಾವ ರೀತಿಯಾಗಿತ್ತು, ನಾಳೆ ಯಾವ ಮಟ್ಟದಲ್ಲಿ ಇರ್ತದೆ, ಸೊ ಅದು ಯಾವ ರೀತಿಯಾಗಿ ಅದು ಲಾಭವನ್ನು ತಂದು ಕೊಡ್ತದೆ, ಗ್ರಾಹಕರಿಗಿರಬಹುದು ಅಥವಾ ಉತ್ಪಾದಕರಿಗಿರಬಹುದು. ಸೊ ಈ ರೀತಿಯಾಗಿ the concept explains the importance of pricing. So ಈ ರೀತಿಯಾಗಿ, so price is a matter that vital importance for both the buyer as well as the seller. So here a buyer, so and the seller. So how are you going to define a buyer and seller? So buyer influences on what? Buyer influences on the basis of the commodity and services price. Okay, ಒಂದು ಸರಕು, ಒಂದು ಸೇವೆಗಳ ಮೇಲೆ ಇರ್ತಕ್ಕಂಥ ಬೆಲೆಯ ಮೇಲೆ ಅವನು ಆಕರ್ಷಿತಗೊಳ್ತಾನೆ, whether it is a higher or whether it is a lower. So consumer naturally will attract because of the lower prices of goods and services. So that is because of the law of demand. ಬೇಡಿಕೆ ನಿಯಮದ ಪ್ರಕಾರ ಅಂತ ಹೇಳ್ತೇವೆ. ಸೊ ಅದು ಬಿಕಾಸ್ ಆಫ್ ದ ಕನ್ಸ್ಯೂಮರ್ ಬಿಹೇವಿಯರ್. ಅಂದ್ರೆ ಮನುಷ್ಯನ ಒಂದು ವರ್ತನೆ ಅದೇ ರೀತಿಯಾಗಿರ್ತದೆ. ಯಾವುದು ಕಡಿಮೆ ಬೆಲೆಗೆ ಸಿಗ್ತದ ಮತ್ತು ಒಳ್ಳೆಯ ಗುಣಮಟ್ಟದಲ್ಲಿ ಇರ್ತದ ಅದಕ್ಕೆ ನಾವು ಹೆಚ್ಚು ಮಾರು ಹೋಗ್ತೀವಿ. ಯಾವುದು ಸುಂದರವಾಗಿರ್ತದ, ಸರಕು ನಮಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತದ, ಸ್ಪರ್ಧಾತ್ಮಕವಾದಂತಹ ಬೆಲೆಗೆ ಸಿಗ್ತದ. ಸೊ ಇಯರ್ ಕಾಂಪಿಟೇಟಿವ್ ಪ್ರೈಸಸ್ ಮೀನ್ಸ್ ವಾಟ್? ಸೊ ಹೆಲ್ದಿ ಪ್ರೈಸಸ್. ಸ್ಪರ್ಧಾತ್ಮಕ ಬೆಲೆ ಅಂದ್ರೆ ಏನು? ಸೊ ಅದು ಆರೋಗ್ಯಕರವಾದಂತಹ ಬೆಲೆ ಅಂತ ಹೇಳ್ತೀವಿ. ಬಿಕಾಸ್ ದಟ್ ಡಿಟರ್ಮಿನ್ ಆನ್ ದ ಬೇಸಿಸ್ ಆಫ್ ಮಾರ್ಕೆಟ್ ಫೋರ್ಸಸ್. ಅಲ್ಲಿ ಏನಾಗ್ತದೆ, ಬೆಲೆ ಅಂದ್ರೆ ಈ ಒಂದು ಬೆಲೆ ನಿರ್ಧಾರ ಆಗ್ತಕ್ಕಂಥ ಸಂದರ್ಭದಲ್ಲಿ ಏನಾಗ್ತದ, ಅಲ್ಲಿ ಹೆಚ್ಚಾಗಿ ಈ ಒಂದು ಬೇಡಿಕೆ ಮತ್ತು ಪೂರೈಕೆಗಳ ಒಂದು ಒತ್ತಡದಿಂದ ಸೃಷ್ಟಿ ಆಗ್ತದ. ಸೊ ದಟ್ ವಿ ಕಾಲ್ ಇಟ್ ಆಸ್ ಅ ಕಾಂಪಿಟೇಟಿವ್ ಪ್ರೈಸ್. ಅದಕ್ಕೆ ಅಂತೀವಿ ಸ್ಪರ್ಧಾತ್ಮಕ ಬೆಲೆ ಅಂತ ಹೇಳ್ತೀವಿ. ಅಂಡ್ ಆಲ್ಸೋ ಇಟ್ ಈಸ್ ನೋನ್ ಆಸ್ ಅ ಹೆಲ್ದಿ ಪ್ರೈಸ್. ಅದಕ್ಕೆ ಅಂತೀವಿ ಆರೋಗ್ಯಕರವಾದಂತಹ ಒಂದು ಬೆಲೆ ಅಂತ ಹೇಳ್ತಾ ಇದೀವಿ. ಸೊ ಹೀಗಾಗಿ ಇಲ್ಲಿ ಬಾಯರ್ ಏನ್ ಮಾಡ್ತಾನ ಅಂದ್ರೆ, ಬಾಯರ್ ಅಂದ್ರೆ ಯಾರು? ಕನ್ಸ್ಯೂಮರ್. ಓಕೆ, ಕೊಳ್ಳುವವರು ಯಾರು? ಗ್ರಾಹಕರು. ಅಥವಾ ಏನು ಸರಕುಗಳನ್ನ ಕೊಳ್ಳಲಿಕ್ಕೆ ನಾವು ಅಂಗಡಿಗೆ ಹೋಗ್ತೀವಿ ಅವರಿಗೆ ಗ್ರಾಹಕರು ಅಂತ ಹೇಳ್ತೀವಿ, ಕನ್ಸ್ಯೂಮರ್ಸ್ ಅಂತ ಹೇಳ್ತೀವಿ. ಸೊ ಹಿಯರ್ ಈಸ್ ಮೇನ್ ಐಡಿಯಾ ಈಸ್ ವಾಟ್? ಆನ್ ದ ಬೇಸಿಸ್ ಆಫ್ ಲೋವರ್ ಪ್ರೈಸ್, ವೇರ್ ಅ ಸೆಲ್ಲರ್ ಹಿಸ್ ಮೇನ್ ಐಡಿಯಾ ಈಸ್ ಆನ್ ದ ಬೇಸಿಸ್ ಆಫ್ ಹೈಯರ್ ಪ್ರೈಸಸ್ ಬಿಕಾಸ್ ಆಫ್ ದ ಲಾ ಆಫ್ ಸಪ್ಲೈ. ಅಲ್ಲಿ ಮಾರಾಟಗಾರ ಏನ್ ಮಾಡ್ತಾನ? ಮಾರಾಟಗಾರ ಹೆಚ್ಚು ಬೆಲೆ ಇದ್ದಾಗ ಸರಕುಗಳನ್ನ ಹೆಚ್ಚು ಮಾರಾಟ ಮಾಡಿಕೊಂಡು ಲಾಭ ಮಾಡಿಕೊಳ್ಳಲಿಕ್ಕೆ ಇಚ್ಛೆ ಪಡ್ತಾನ. ಸೊ ಹೀಗಾಗಿ ಅದು ಬಿಕಾಸ್ ಆಫ್ ದ ಲಾ ಆಫ್ ಸಪ್ಲೈ. ಸೊ ಪೂರೈಕೆಯ ಒಂದು ನಿಯಮದ ಪ್ರಕಾರ ಅಂತ ಹೇಳ್ತೀವಿ. ಸೊ ಆಲ್ ದೀಸ್ ಎಕ್ಸ್ಪ್ಲೇನ್ಸ್ ದ ಇಂಪಾರ್ಟೆನ್ಸ್ ಆಫ್ ಪ್ರೈಸಿಂಗ್. ಸೊ ಇವೆಲ್ಲ ಏನ್ ತೋರಿಸೋ ನಮಗೆ ಈ ಒಂದು ಬೆಲೆಯ ಒಂದು ಮಹತ್ವ ಯಾವ ರೀತಿಯಾಗಿರ್ತದ ಅದನ್ನ ವಿವರಣೆ ಮಾಡ್ತದ ಅಂತ ಹೇಳ್ಬೋದು. ಅಂಡ್ ಪ್ರೈಸ್ ಡಿಸಿಷನ್ಸ್ ದಟ್ ಇನ್ಫ್ಲೂಯೆನ್ಸ್ ಬಿಕಾಸ್ ಆಫ್ ದ ಸೋ ಮೆನಿ ವೇರಿಯೇಬಲ್ಸ್ ಲೈಕ್ ದ ಟೋಟಲ್ ವ್ಯಾಲ್ಯೂಮ್ ಆಫ್ ಸೇಲ್ಸ್. ಅಂದ್ರೆ ಸರಕುಗಳು ಯಾವ ಒಂದು ಮಟ್ಟದಲ್ಲಿ ಮಾರಾಟ ಆಗ್ತಾ ಇದೆ, ಅದೇ ರೀತಿಯಾಗಿ ಪ್ರಾಫಿಟ್ ಮಾರ್ಜಿನ್ಸ್, ಲಾಭದ ಒಂದು ಅಂಚಿನ ಅಥವಾ ಕೊನೆಯ ಮಟ್ಟ ಎಲ್ಲಿಗಿದೆ. ಅಂಡ್ ರೇಟ್ ಆಫ್ ರಿಟರ್ನ್ಸ್ ಆನ್ ಕನ್ವೀನಿಯನ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ಸ್. ಅದೇ ರೀತಿಯಾಗಿ ಟ್ರೇಡ್ ಡಿಸ್ಕೌಂಟ್ಸ್, ವ್ಯಾಪಾರದ ಒಂದು ಆಕರ್ಷಕವಾದಂತಹ ಒಂದು ಕೊಡುಗೆಗಳೇನಿದಾವೆ. ಅಂಡ್ ಆಲ್ಸೋ ದ ಪ್ರಾಡಕ್ಟ್ ಇಮೇಜ್, ಸರಕಿನ ಒಂದು ಏನು ಯಾವ ರೀತಿಯ ಒಂದು ಜನಪ್ರಿಯತೆ ಇದೆ. ಅಂಡ್ ವಾಟ್ ಆರ್ ದ ನ್ಯೂ ಪ್ರಾಡಕ್ಟ್ಸ್ ಡೆವಲಪ್ಮೆಂಟ್ಸ್, ಅದೇ ರೀತಿಯಾಗಿ ಹೊಸ ಸರಕಿನ ಒಂದು ಅಭಿವೃದ್ಧಿಗಳು ಯಾವ ರೀತಿಯಾಗಿ ಮಾರುಕಟ್ಟೆಯಲ್ಲಿ ಬರ್ತಾ ಇದೆ. ಸೊ ಆಲ್ ದೀಸ್ ಎಕ್ಸ್ಪ್ಲೇನ್ಸ್ ವಾಟ್? ಆಲ್ ದೀಸ್ ಎಕ್ಸ್ಪ್ಲೇನ್ಸ್ ದ ಇಂಪಾರ್ಟೆನ್ಸ್ ಆಫ್ ಪ್ರೈಸಸ್. ಸೊ ಇವೆಲ್ಲ ಏನ್ ಹೇಳ್ತಾವ? ಒಂದು ಸರಕಿನ ಮತ್ತು ಸೇವೆಯ ಒಂದು ಬೆಲೆಯ ಮಹತ್ವ ಯಾವ ರೀತಿಯಾಗಿ ಇರ್ತದ ಅನ್ನುವುದರ ಬಗ್ಗೆ ವಿವರಣೆ ಮಾಡ್ತಾವ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಐ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಪಾಯಿಂಟ್, ದಟ್ ಈಸ್ ದ ಜನರಲ್ ಕನ್ಸಿಡರೇಷನ್ ಆಫ್ ಪ್ರೈಸಿಂಗ್ ಪಾಲಿಸೀಸ್. ಅಂದ್ರೆ ಬೆಲೆ ನಿರ್ಧಾರದ ಧೋರಣೆಗಳಲ್ಲಿ ಒಂದು ಸಾಮಾನ್ಯ ವಿಚಾರಗಳು ಯಾವುದು ಅನ್ನೋದನ್ನ ಈಗ ಹೇಳ್ತಾ ಇದ್ದೀನಿ. ಸೊ ಹಿಯರ್ ದ ಫಸ್ಟ್ ಪಾಯಿಂಟ್ ದಟ್ ಎಕ್ಸ್ಪ್ಲೇನ್ಸ್ ದ ಜನರಲ್ ಕನ್ಸಿಡರೇಷನ್ ಆರ್ ದ ಇಂಪಾರ್ಟೆನ್ಸ್ ದಟ್ ಈಸ್ ಸೋಷಿಯಲ್ ಆಬ್ಜೆಕ್ಟಿವ್ಸ್. ಅಂದ್ರೆ ಸಂಸ್ಥೆಯ ಉದ್ದೇಶಗಳ ಬಗ್ಗೆ ಹೇಳ್ತಾರೆ. ಸೊ ಈಗ ನಾವು ಒಂದು ಯಾವುದೇ ಒಂದು ಸೊಸೈಟಿಯನ್ನ ಪ್ರಾರಂಭ ಮಾಡಿದ್ವಿ. ಸೊ ವಾಟ್ ಈಸ್ ದ ಮೋಟಿವ್ ಆಫ್ ದಟ್ ಸೊಸೈಟಿ ಆರ್ ಬಿಸ್ನೆಸ್? ಹೇಳ್ರಿ ಏನು ಹೇಳ್ಬಾ? ಯಾರು CR ಯಾರಪ್ಪ ಅಲ್ಲಿ? ಈರಣ್ಣ ಸರ್ ನೇಮ್ ಏನೊಂದು? ವಾಟ್ ಈಸ್ ಇಸ್ ಸರ್? ಈರಣ್ಣ ಇದೆಯಪ್ಪ? ಈರಣ್ಣ ಇದೇ ಇಲ್ಲಪ್ಪ? ಕೇಳಿಸೋದಿಲ್ಲ, ಹೇಳಿದ್ದು. ವಾಟ್ ಈಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಸೊಸೈಟಿ ಆರ್ ಅ ಬಿಸ್ನೆಸ್? ಏನು ಹೇಳಿದೆ? ವಾಟ್ ಈಸ್ ಇಟ್ ಎಕ್ಸ್ಪ್ಲೇನ್ಸ್? ಒಂದು ಸಂಸ್ಥೆ ಅಥವಾ ಒಂದು ವ್ಯವಹಾರಿಕ ಸಂಸ್ಥೆ ಅದರ ಉದ್ದೇಶ ಏನು? ವಾಟ್ ಈಸ್ ದ ಮೋಟಿವ್? ಈಗ ನೀವು ಒಂದು ವ್ಯವಹಾರವನ್ನು ಪ್ರಾರಂಭ ಮಾಡ್ಲಿಕ್ಕೆ ಇಚ್ಛೆ ಮಾಡಿದರೆ ಆಫ್ಟರ್ ಯುವರ್ ಗ್ರಾಜುಯೇಷನ್. ಸೊ ವಾಟ್ ಈಸ್ ಯುವರ್ ಮೋಟಿವ್ ಬಿಹೈಂಡ್ ದಟ್ ಬಿಸ್ನೆಸ್? ಬಿಕಾಸ್ ಟು ಅರ್ನ್ ಅ ಮ್ಯಾಕ್ಸಿಮಮ್ ಪ್ರಾಫಿಟ್. ಸೊ ಬಿಕಾಸ್ ಎವರಿ ಬಿಸ್ನೆಸ್ ಮ್ಯಾನ್ ಹಿಸ್ ಓನ್ ಏಮ್ ಈಸ್ ವಾಟ್? ಅವನ ಸ್ವಂತ ಒಂದು ಏನು ಆಶೆ ಇರ್ತದ ಅಥವಾ ಅವನ ಉದ್ದೇಶ ಇರ್ತದ. ಸೊ ಅದು ಏನ್ ಹೇಳ್ತದ ಅಂದ್ರೆ ಲಾಭವನ್ನ ಮಾಡಿಕೊಳ್ಳುವುದು.
ಸೊ ಲಾಭದ ಒಂದು ಉದ್ದೇಶವನ್ನು ಇಟ್ಟುಕೊಳ್ತದ. ಸೊ ಹೀಗಾಗಿ ಸೊ ದಿಟ್ ಈಸ್ ವಿ ಕಾಲ್ ಇಟ್ ಆಸ್ ಅ ಜನರಲ್ ಕನ್ಸಿಡರೇಷನ್ ಆಫ್ ಪ್ರೈಸಸ್. ಆದ್ದರಿಂದ ಸಾಮಾನ್ಯವಾದಂತಹ ಒಂದು, ಅದೇ ರೀತಿಯಾಗಿ ಸೆಕೆಂಡ್ ಪಾಯಿಂಟ್ ದಟ್ ಈಸ್ ದ ನೇಚರ್ ಆಫ್ ಕಾಂಪಿಟೇಷನ್. So what is the nature of, whether it is a perfect competitive or whether it is a imperfect competitive market? So all are in which competitive market? ನಾವೆಲ್ಲ ಈಗ ಯಾವ ಜಗತ್ತಿನಲ್ಲಿದ್ದೀವಿ, ಯಾವ ಪೈಪೋಟಿ ಸ್ವರೂಪಿ ಮಾರುಕಟ್ಟೆಯಲ್ಲಿ ಇದ್ದೀವಿ? All are in which competitive market? The real world in which competitive market? Perfect or imperfect competitive market? We are in imperfect competitive market. ನಾವೆಲ್ಲ ಎಲ್ಲಿದ್ದೀವಿ ಈಗ? ಅಪರಿಪೂರ್ಣ ಪೈಪೋಟಿ ಒಂದು ಮಾರುಕಟ್ಟೆಯಲ್ಲಿದ್ದೀವಿ. ಬಿಕಾಸ್ imperfect competitive market is a composition of all the markets. ಎಲ್ಲ ಮಾರುಕಟ್ಟೆಗಳ ಒಂದು ಸಂಗಮವಾಗಿದೆ ಅಂತ ನಾವು ಹೇಳ್ಬೋದು. ಸೊ ದೇರ್ ಆರ್ ಸೋ ಮೆನಿ ಸಬ್ ಮಾರ್ಕೆಟ್ಸ್ ಆರ್ ಫೌಂಡ್ ಇನ್ imperfect competitive market. ಸೊ ಹಿಯರ್ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಇಸ್ ದ ಓನ್ಲಿ ಮಾರ್ಕೆಟ್. ಪರಿಪೂರ್ಣ ಪೈಪೋಟಿಯ ಒಂದು ಮಾರುಕಟ್ಟೆ ಇದೆ. ಅದೇ ರೀತಿಯಾಗಿ ದೇರ್ ಆರ್ ಸೋ ಮೆನಿ ಕಾಂಪಿಟೇಟಿವ್ ಮಾರ್ಕೆಟ್ಗಳಿದ್ದಾವೆ. ಸೊ ಹೀಗಾಗಿ ಏನಾಗಿದೆ, ಈಗ ನಾವು ರಿಯಲ್ ಜಗತ್ತಿಯಲ್ಲಿದೆ ಈ ಒಂದು ಅಪರಿಪೂರ್ಣ ಪೈಪೋಟಿ. ಬಿಕಾಸ್ ನೋ ಪರ್ಫೆಕ್ಷನ್ ಇನ್ ಎನಿ ಮಾರ್ಕೆಟ್. ಯಾಕೆ ಈ ರೀತಿಯಾಗಿ ಹೇಳ್ತಾ ಇದೀವಿ? ಪೈಪೋಟಿಯ ಸ್ವರೂಪ ಏನ್ ಕಂಡು ಬರ್ತದೆ? ಎಲ್ಲಿಯೂ ಪರಿಪೂರ್ಣತೆ ನಮಗೆ ಕಂಡು ಬಂದಿಲ್ಲ. ಯಾವುದೇ ಒಂದು ಮಾರುಕಟ್ಟೆ ಪರಿಪೂರ್ಣತೆ ಇದೆಯಾ? ವೆದರ್ ಎನಿ ಎಕಾನಮಿ ಇಸ್ ಫುಲ್ ಎಕಾನಮಿ, ಯಾವುದೇ ಒಂದು ಆರ್ಥಿಕತೆ ಸಂಪೂರ್ಣ ಅಥವಾ ಪರಿಪೂರ್ಣ ಆರ್ಥಿಕತೆಯಾಗಿದೆ? ಇಲ್ಲ. ಬಿಕಾಸ್ ಆಲ್ ಆರ್ ಇಂಪರ್ಫೆಕ್ಷನ್ಸ್. ಸೊ ಎಲ್ಲರೂ ಎಲ್ಲಿಯೂ ಪರಿಪೂರ್ಣತೆ ನಮಗೆ ಕಂಡು ಬರುವುದಿಲ್ಲ. ಸೊ ದಟ್ ಈಸ್ ಪೈಪೋಟಿಯ ಸ್ವರೂಪ ಅಂತ ಹೇಳ್ತೀವಿ. ದಟ್ ಈಸ್ ಅ ನೇಚರ್ ಆಫ್ ಕಾಂಪಿಟೇಷನ್. ಅಂಡ್ ದ ನೆಕ್ಸ್ಟ್ ಒನ್ ಈಸ್ ಬಳಕೆದಾರರ ಅಥವಾ ಗ್ರಾಹಕರ ಒಂದು ಪ್ರತಿಕ್ರಿಯೆ ಅಂತ ಹೇಳ್ಬೋದು. ಸೊ ಯೂಸರ್ಸ್ ಆರ್ ಕಸ್ಟಮರ್ಸ್ ರಿಯಾಕ್ಷನ್ಸ್ ಟುವರ್ಡ್ಸ್ ಪ್ರೈಸಸ್ ಆಫ್ ಅ ಕಮಾಡಿಟಿ. ಸೊ ಈಗ ನೋಡ್ಬೋದು. ಸೊ ವಿ ಹ್ಯಾವ್ ಟು ಗಿವ್ ದ ಇಂಪಾರ್ಟೆನ್ಸ್ ಆಫ್ ವಾಟ್ ವಿ ಹ್ಯಾವ್ ಟು ಗಿವ್ ದ ಇಂಪಾರ್ಟೆನ್ಸ್ ಆನ್ ದ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್. ನಾವು ಸರಕನ್ನು ಹಾಗೆ ತೆಗೆದುಕೊಳ್ತೇವೆ. ಸೊ ಈ ಸರಕನ್ನು ತೆಗೆದಂತ ಸರಕನ್ನು ಯಾರಾದ್ರೂ ಬೆಲೆ ಕೊಟ್ಟು ತೆಗೆದುಕೊಳ್ತಾರ? ತಗೊಳ್ತೀರಿ ಅಂತ ಸರಕನ್ನು ಕೊಡ್ತೇನೆ ಅಂದ್ರೆ ನೋ. ಯಾಕೆ? ಬಿಕಾಸ್ ಇಟ್ ಹ್ಯಾಸ್ ಗಾಟ್ ಸೋ ಮೆನಿ ಏನಿದೆ, ಬಿಕಾಸ್ ಇಟ್ ಇಸ್ ಅ ಓಲ್ಡ್ ಪ್ರಾಡಕ್ಟ್ ಅಂಡ್ ಇಟ್ ಇಸ್ ನಾಟ್ ಅ ಕ್ವಾಲಿಟೇಟಿವ್ ಪ್ರಾಡಕ್ಟ್. ಇದು ಒಂದು ಗುಣಮಟ್ಟದ ಸರಕು ಅಲ್ಲ, ಆಕರ್ಷಕವಾದ ಸರಕು ಅಲ್ಲ. ಸೊ ಹೀಗಾಗಿ ಆ ಸರಕನ್ನು ನಾನು ಕೊಳ್ಳಲಿಕ್ಕೆ ಇಚ್ಛೆ ಪಡುವುದಿಲ್ಲ. ಸೊ ದಟ್ ಈಸ್ ದ ಇಂಟರಾಕ್ಷನ್. ಸೊ ದಟ್ ಕಮ್ಸ್ ಅಂಡರ್ ಅ ಜನರಲ್ ಕನ್ಸಿಡರೇಷನ್ ಆಫ್ ದ ಪ್ರೈಸಿಂಗ್ ಪಾಲಿಸಿ. ಸೊ ಹೀಗಾಗಿ ಸಾಮಾನ್ಯವಾದಂತಹ ಒಂದು ವೈಚಾರಿಕತೆ ನಮಗೆ ಅಲ್ಲಿ ಕಂಡು ಬರ್ತದೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಒನ್, ಉತ್ಪಾದಕರು ಮತ್ತು ವ್ಯಾಪಾರಿ ಮಧ್ಯಸ್ಥಗಾರರ ಹಿತಾಸಕ್ತಿಗಳ ಒಂದು ಘರ್ಷಣೆ ಅಂತ ಹೇಳ್ಬೋದು. ಸೊ ಹಿಯರ್ the conversion between the producers as well as the intermediaries. ಸೊ ಅಲ್ಲಿ ಏನಾಗ್ತದೆ? ಇನ್ ದ ಇಂಟ್ರೆಸ್ಟ್ ಆಫ್ ಇಂಟರ್ಮೀಡಿಯರೀಸ್ ಅಂಡ್ ದ ಪ್ರೊಡ್ಯೂಸರ್ಸ್. ಸೊ ಈಗ ನೋಡ್ತೀವಿ, ಈಗ ಒಂದು ಸರಕು ಉತ್ಪಾದನೆ ಆಯ್ತು ಅಂದ್ರೆ, ಸೊ ಫೇಜ್ ಇಟ್ ಕೇಮ್ ಫ್ರಮ್, ಎಲ್ಲಿಂದ ಬರ್ತದೆ ಸರಕು? ಫ್ರಮ್ ಪ್ರೊಡ್ಯೂಸರ್ಸ್. ನೆಕ್ಸ್ಟ್ ಎಲ್ಲಿಂದ ಬರ್ತದೆ ಮತ್ತೆ? ಹೇಳಿ ಮುಂದೆ ಎಲ್ಲಿಂದ ಬರ್ತದೆ? ಒಂದು ಸರಕು ಉತ್ಪಾದನೆ ಆದರೆ ಹೀಗೆ, ಸೊ ಹೌ ಇಟ್ ಕೇಮ್ಸ್ ಟು ದ ಮಾರ್ಕೆಟ್, ಹೌ ಇಟ್ ಕಮ್ಸ್ ಟು ದ ಮಾರ್ಕೆಟ್, ಹೇಗೆ ಬರ್ತದೆ? ಸೊ ಸ್ಟಾರ್ಟೆಡ್ ಒನ್ ಬಿಸ್ನೆಸ್ ಫರ್ಮ್. ಓಕೆ, ನೀವು ಅಲ್ಲಿ ಬಿಸ್ನೆಸ್ ಫರ್ಮ್ ಅನ್ನು ಸ್ಟಾರ್ಟ್ ಮಾಡಿದರೆ, ಸೊ ನಿಮ್ಮ ಸರಕು ಮಾರುಕಟ್ಟೆಗೆ ಯಾವ ರೀತಿಯಾಗಿ ಬರ್ತದೆ? ಸೊ ಇಟ್ ವಿಲ್ ಕಮ್ಸ್ ಥ್ರೂ ಅ ಚಾನಲ್ಸ್. ಅದು ಒಂದು ಮಾರ್ಗದ ಮೂಲಕ ಬರ್ತದೆ ಅಂತ ಹೇಳ್ಬೋದು. ಫ್ರಮ್ ಅ ಪ್ರೊಡ್ಯೂಸರ್. ಸೊ ಫ್ರಮ್ ವೇರ್ ಇಟ್ ಗೋಸ್ ಟು ಹೋಲ್ಸೇಲರ್ಸ್ ಅಂಡ್ ನೆಕ್ಸ್ಟ್ ಇಟ್ ವಿಲ್ ಗೋಸ್ ಟು ರಿಟೇಲರ್ಸ್. ಸೊ ಎಲ್ಲಿಂದ ಎಲ್ಲಿಗೆ ಬಂತು? ಮೊದಲು ಎಲ್ಲಿ ಬಂತು? ಉತ್ಪಾದಕರು, ಮಾರಾಟಗಾರರಿಂದ ಎಲ್ಲಿಗೆ ಬರ್ತದ? ಸಗಟುದಾರ ಅಂತ ಹೇಳ್ತೀವಿ, ಹೋಲ್ಸೇಲರ್ಸ್ ಅಂತ ಹೇಳ್ತೀವಿ. ಹೋಲ್ಸೇಲ್ ಏನ್ ಮಾಡ್ತಾನ? ಅಲ್ಲಿ ಕಾರ್ಖಾನೆಗೆ ಹೋಗ್ತಾನ, ಎಷ್ಟು ಆರ್ಡರ್ ಕೊಟ್ಟು ತಗೊಳ್ತಾನ. ಸೊ ಅವನಿಗೆ ಬಲ್ಕ್ ಆರ್ಡರ್ ಸಿಗ್ತದ. ಸೊ ವಿಲ್ ಗೆಟ್ ಹ್ಯೂಜ್ ಡಿಸ್ಕೌಂಟ್ಸ್. ಅದೇ ರೀತಿಯಾಗಿ ಆ ಸರಕನ್ನು ಏನು ಮಾಡ್ತಾನೆ? ನಾವು ಮಾರ್ಕೆಟಿಗೆ ತೆಗೆದುಕೊಂಡು ರಿಟೇಲ್ ಮಾರ್ಕೆಟಲ್ಲಿ ಮಾರ್ತಾನೆ, ಚಿಲ್ಲರೆ ಮಾರ್ಕೆಟಿಗೆ ಮಾರಾಟ ಮಾಡ್ತಾನೆ. ಸೊ ವಿಲ್ ಗೆಟ್ ಹ್ಯೂಜ್ ಪ್ರಾಫಿಟ್ಸ್ ಆಲ್ಸೋ ಅಂಡ್ ರಿಟೇಲ್ ವಿಲ್ ಗೆಟ್ ಮಾರ್ಜಿನ್ ಪ್ರಾಫಿಟ್. ಸೊ ಅಲ್ಲಿ ಸ್ವಲ್ಪ ಒಂದು ಮಟ್ಟಿನ ಒಂದು ಲಾಭ ಅವನಿಗೆ ಆಗ್ತದೆ, ಇವನು ಹೆಚ್ಚಿನ ಒಂದು ಮಟ್ಟದ ಲಾಭವನ್ನು ಮಾಡಿಕೊಳ್ತಾನೆ. ಅಂಡ್ ಆಲ್ಸೋ ಆನ್ ದ ಬೇಸಿಸ್ ಆಫ್ ದ ಎವರೇಜ್ ಪ್ರೊಡಕ್ಷನ್, ಸೊ ಹಿ ವಿಲ್ ಪ್ರೊಡ್ಯೂಸರ್ ವಿಲ್ ಗೆಟ್ ಅ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಲ್ಸೋ. ಸೊ ಆ ರೀತಿಯಾಗಿ ಸೊ ನಾವು ಗರಿಷ್ಠ ಮಟ್ಟದ ಲಾಭವನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯವಿದೆ ಅಂತ ಹೇಳ್ಬೋದು. ಸೊ ದಿಸ್ ವಿಲ್ ಮೇಕ್ಸ್ ವಾಟ್ controversy between producers as well as distributors and so many channeling markets. ಸೊ ಈಗ ಏನಾಗ್ತದೆ? ಈ ಒಂದು ಮಾರುಕಟ್ಟೆಯಲ್ಲಿ ಬರ್ತಕ್ಕಂಥ ಒಂದು ಜಾಲಬಂಧ ವಿಸ್ತರಣೆ ಅಂತ ಏನು ಹೇಳ್ತೀವಿ, ಇಲ್ಲಿ ಉತ್ಪಾದಕರು ಇರ್ಬೋದು, ಅದೇ ರೀತಿಯಾಗಿ ಈ ಒಂದು ಸಗಟುದಾರ ಇರ್ಬೋದು, ಚಿಲ್ಲರೆ ಮಾರುಕಟ್ಟೆ ಇವುಗಳ ನಡುವೆ ಘರ್ಷಣೆ ಉಂಟಾಗುತ್ತೆ ಅಂತ ಹೇಳ್ಬೋದು. ಬಿಕಾಸ್ ಆಫ್ ದ ಅರ್ನಿಂಗ್ ದ ಇನ್ಕಮ್ ಆರ್ ಅರ್ನಿಂಗ್ ದ ಪ್ರಾಫಿಟ್. ಅಂಡ್ ನೆಕ್ಸ್ಟ್ ಒನ್ ಈಸ್ ಡಿಟರ್ಮಿನಿಂಗ್ ಆನ್ ದ ಬೇಸಿಸ್ ಆಫ್ ದ ಡೈಲಿ ಬೇಸಿಸ್. ಅದೇ ರೀತಿಯಾಗಿ ನಿಯತಕಾಲಿಕವಾಗಿ ಬೆಲೆಗಳ ನಿರ್ಧಾರವನ್ನು ಮಾಡುವುದು. ಅಂಡ್ ನೆಕ್ಸ್ಟ್ ಒನ್ ಈಸ್ ಸರ್ಕಾರದ ಒಂದು ಹಸ್ತಕ್ಷೇಪದ ಭಯ ಅಂತ ಹೇಳ್ಬೋದು. ಸೊ ಇಂಟರ್ವೆನ್ಷನ್ ಆಫ್ ದ ಗವರ್ಮೆಂಟ್ ಪಾಲಿಸೀಸ್ ಟುವರ್ಡ್ಸ್ ದ ಪ್ರೈಸಸ್ ಆಫ್ ದ ಕಮಾಡಿಟಿ. ಸೊ ಈಗ ನಾವು ಬೆಲೆಗಳನ್ನ ಹೆಚ್ಚಿಗೆ ನಿಗದಿ ಮಾಡಿದಾಗ ಏನ್ ಮಾಡ್ತದೆ? ಸೊ ಗವರ್ಮೆಂಟ್ ವಿಲ್ ಮೇಕ್ ದ ಇಂಟರ್ಫಿಯನ್ಸ್. ಸರ್ಕಾರ ಏನ್ ಮಾಡ್ತದೆ? ಹಸ್ತಕ್ಷೇಪ ಮಾಡ್ತದ. ಬೆಲೆಗಳನ್ನು ಹೆಚ್ಚಿಗೆ ಮಾಡಿದಾಗ ಏನ್ ಮಾಡ್ತದ? ಇಟ್ ವಿಲ್ ಟೇಕ್ ಸೋ ಮೆನಿ ಸಿವಿಯರ್ ಆಕ್ಷನ್ಸ್ ಆನ್ ಕನ್ಸರ್ನ್ಡ್ ವಿತ್ ದ ಎನಿ ಪ್ರೊಡ್ಯೂಸರ್ಸ್ ಆರ್ ದ ಸೆಲ್ಲರ್.
ಆ ಮಾರಾಟಗಾರನ ಮೇಲೆ ಬೆಲೆಗಳನ್ನ ನೀವು ನಿಗದಿತ ಏನು ಮಾರುಕಟ್ಟೆ ಬೆಲೆಗಿಂತ ಹೆಚ್ಚಿಗೆ ನೀವು ಮಾರಾಟ ಮಾಡಿದ್ರೆ ಏನಾಗ್ತದೆ, ಸರ್ಕಾರ ಅವನ ಮೇಲೆ ಸೂಕ್ತವಾದಂತ ಒಂದು ಕ್ರಮಗಳನ್ನು ತೆಗೆದುಕೊಳ್ಳೋದಂತ ಹೇಳ್ಬೋದು. ಸೊ ಅದೇ ರೀತಿಯಾಗಿ new competitors enter into a market, so that is also a determining factor, ಜನರಲ್ ಕನ್ಸಿಡರೇಷನ್ ಆಫ್ ಪ್ರೈಸಿಂಗ್ ಪಾಲಿಸಿ. ಸೊ ಇದು ಸಹ ನಾವೇನ್ ಮಾಡ್ತೀವಿ ಈ ಒಂದು ಬೆಲೆ ನಿರ್ಧಾರದ ಧೋರಣೆಗಳಲ್ಲಿ ಈ ಸಂಗತಿಗಳನ್ನು ಸಹ ನಾವಿಲ್ಲಿ ಮಾಡಬಹುದು. ಸೊ ನಾವು ನೆಕ್ಸ್ಟ್ ಅವೆಲ್ಲಿ ಮೂವ್ ಟು ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಪ್ರೈಸಿಂಗ್ ಪಾಲಿಸಿ. ಈಗ ನೆಕ್ಸ್ಟ್ ಕಂಟೆಂಟ್ ಹೇಳ್ತಾ ಇದ್ದೀನಿ, ಬೆಲೆ ಧೋರಣೆಯ ಉದ್ದೇಶಗಳು ಯಾವುವು. ಸೊ ವಾಟ್ ಆರ್ ಸೊ ಇನ್ ದ ಫಸ್ಟ್ ಒನ್ ಈಸ್ ಮ್ಯಾಕ್ಸಿಮೈಸೇಷನ್ ಆಫ್ ದ ಪ್ರಾಫಿಟ್ ಈಸ್ ಮೇನ್ ಆಬ್ಜೆಕ್ಟಿವ್ ಆಫ್ ಎನಿ ಬಿಸ್ನೆಸ್ ಫರ್ಮ್ಸ್. ಓಕೆ, ಯಾವುದೇ ಒಂದು ಉದ್ಯಮ ಸಂಸ್ಥೆಯ ಒಂದು ಮುಖ್ಯ ಉದ್ದೇಶ ಏನಿರ್ತದ, ಗರಿಷ್ಠ ಮಟ್ಟದ ಲಾಭಗಳನ್ನ ಮಾಡಿಕೊಳ್ಳುವುದು. ಸೊ ಅತ್ಯಧಿಕ ಪ್ರಮಾಣದಲ್ಲಿ ಲಾಭವನ್ನ ಸಂಪಾದಿಸುವುದು. ಅಂಡ್ ದ ಸೆಕೆಂಡ್ ಆಬ್ಜೆಕ್ಟಿವ್ ಈಸ್ ಪ್ರೈಸ್ ಸ್ಟೆಬಿಲಿಟಿ ಆಫ್ ಅ ಕಮೋಡಿಟಿ. ಎರಡನೇ ಉದ್ದೇಶ ಏನ್ ಹೇಳ್ತಾರೆ, ಬೆಲೆಯ ಸ್ಥಿರತೆ ಬಗ್ಗೆ ಹೇಳ್ತಾರೆ. ಯಾವ ಬೆಲೆಯ ಸ್ಥಿರತೆ, ಸರಕಿನ ಒಂದು ಬೆಲೆಯ ಸ್ಥಿರತೆ ಯಾವ ರೀತಿಯಾಗಿ ಇರಬೇಕು ಅನ್ನುವುದರ ಕುರಿತು ಉದ್ದೇಶವನ್ನ ಒಳಗೊಂಡಿದೆ. ಸೊ ದಟ್ ಈಸ್ ದ ಪ್ರೈಸ್ ಆಬ್ಜೆಕ್ಟಿವ್ ಆಫ್ ದ ಪ್ರೈಸ್. ಸೊ ಹೀಗಾಗಿ ಬೆಲೆಯ ಒಂದು ಉದ್ದೇಶ ಅಂತ ಹೇಳ್ಬೋದು. ಅಂಡ್ ಥರ್ಡ್ ಒನ್ ಈಸ್ ಫೇಸಿಂಗ್ ಕಾಂಪಿಟೇಷನ್. ಸೊ ಯಾವ ರೀತಿಯ ಒಂದು ಸ್ಪರ್ಧೆಯನ್ನ ನಾವು ಅಲ್ಲಿ ಮಾರುಕಟ್ಟೆಯಲ್ಲಿ ಎದುರಿಸಬೇಕು ಅನ್ನುವ ಒಂದು ಉದ್ದೇಶವನ್ನು ಅದು ಒಳಗೊಂಡಿದೆ. ಅಂಡ್ ನೆಕ್ಸ್ಟ್ ಒನ್ ಈಸ್ ಕ್ಯಾಪ್ಚರಿಂಗ್ ದ ಮಾರ್ಕೆಟ್. ಹೌ ಆರ್ ಗೋಯಿಂಗ್ ಟು ಡಾಮಿನೇಟ್ ಆನ್ ದ ಮಾರ್ಕೆಟ್. ಸೊ ಯಾವ ರೀತಿಯಾಗಿ ನಾವು ಮಾರುಕಟ್ಟೆನ ಅತಿಕ್ರಮಿಸಿಕೊಳ್ಳಬೇಕು ಅನ್ನುವ ಒಂದು ಉದ್ದೇಶವನ್ನ ಈ ಒಂದು ಬೆಲೆ ನೀತಿ ಒಳಗೊಂಡಿದೆ, ಅಥವಾ ಬೆಲೆಯ ಒಂದು ಉದ್ದೇಶ ಒಳಗೊಂಡಿದೆ. ಈಗ ನೋಡ್ಬೋದು ನಂದಿನಿ. ಸೊ ಕಂಪೇರಿಟಿವ್ಲಿ ವಿತ್ ದ ಅದರ್ ಮಿಲ್ಕ್ ಪ್ರೊಡಕ್ಷನ್ಸ್. ಸೊ ನಂದಿನಿ ಹಾಲು ಉಳಿದ ಒಂದು ಮಾರುಕಟ್ಟೆಗೆ ಹೋಲಿಸಿದಾಗ ಸೊ ಇಟ್ ವಿಲ್ ಕ್ಯಾಪ್ಚರ್ಡ್ ಮೋಸ್ಟ್ ಆಫ್ ದ ಮಾರ್ಕೆಟ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೇಳ್ತಾ ಇದೀವಿ, ನಂದಿನಿ ಈ ಒಂದು ಹಾಲಿನ ಒಂದು ಉತ್ಪನ್ನ ಸರಕುಗಳು ಕರ್ನಾಟಕ ರಾಜ್ಯದ ಬಹುತೇಕ ಮ್ಯಾಕ್ಸಿಮಮ್ ಇಟ್ ವಿಲ್ ಕ್ಯಾಪ್ಚರ್ಡ್ 70% ಆಫ್ ದ ಮಾರ್ಕೆಟ್. 70% ಮಾರುಕಟ್ಟೆ ನಂದಿನಿಗೆ ಸಂಬಂಧಪಟ್ಟಿದೆ, ಉಳಿದ 30% ರಿಮೈನಿಂಗ್ ಬ್ರಾಂಡೆಡ್ ಕಂಪನೀಸ್. ಸೊ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್, ದಟ್ ಈಸ್ ಕ್ಯಾಪ್ಚರಿಂಗ್ ದ ಮಾರ್ಕೆಟ್. ಸೊ ಬಿಕಾಸ್ ಆಫ್ ದ ಪ್ರೈಸಿಂಗ್, ಬೆಲೆಯ ಒಂದು ಉದ್ದೇಶವನ್ನ ಅದು ಈ ರೀತಿಯಾಗಿ ಒಳಗೊಂಡಿದೆ. ಸೊ ಹೇಗೆ ನಾವು ಮಾರುಕಟ್ಟೆನ ಅತಿಕ್ರಮಿಸಿಕೊಳ್ಳಬೇಕು, ಅವುಗಳ ಮೇಲೆ ಹೇಗೆ ಪಾರುಪತ್ಯವನ್ನ ಸಾಧಿಸಬೇಕು ಅನ್ನೋದ್ರ ಬಗ್ಗೆ ಅದು ವಿವರಣೆನ ಮಾಡ್ತದೆ ಅಂತ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಒನ್ ಈಸ್ ಅಚೀವ್ ಅ ಟಾರ್ಗೆಟ್ ರಿಟರ್ನ್ಸ್. ಅದೇ ರೀತಿಯಾಗಿ ಈ ಒಂದು ಗುರಿಗಳನ್ನ ತಲುಪುವ ಒಂದು ನಿರೀಕ್ಷೆ ಅಂತ ನಾವು ಹೇಳ್ಬೋದು, ಅಚೀವಿಂಗ್ ಅ ಟಾರ್ಗೆಟ್. ಸೊ ಈಗ ನಾವು ಟುಡೇ ಹೌ ಮಚ್ ಯು ಆರ್ ಗೋಯಿಂಗ್ ಟು ಸೆಲ್ ದ ಪ್ರಾಡಕ್ಟ್ ಇನ್ ದ ಮಾರ್ಕೆಟ್, ಎಷ್ಟು ಸರಕುಗಳನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲಿಕ್ಕೆ ಸಾಧ್ಯವಿದೆ. ಸೊ ದ್ಯಾಟ್ ಯು ಹ್ಯಾವ್ ಟು ಮೇಕ್ ದ ಟಾರ್ಗೆಟ್ಸ್. ಸೊ ಬಿಕಾಸ್ ದಟ್ ಈಸ್ ದ ಆಬ್ಜೆಕ್ಟಿವ್ ಆಫ್ ಪ್ರೈಸಿಂಗ್. ಸೊ ಹೀಗಾಗಿ ಅದು ಒಂದು ಬೆಲೆಯ ಒಂದು ಉದ್ದೇಶ ಅಂತ ಹೇಳ್ಬೋದು. ಸೊ ಇವತ್ತು 10 ರೂಪಾಯಿಗೆ ಎಷ್ಟು ಸರಕುಗಳನ್ನು ಮಾರಾಟ ಮಾಡಿದ್ವಿ, ನಾಳೆ 20 ರೂಪಾಯಿಗೆ ಎಷ್ಟು ಸರಕುಗಳನ್ನು ಮಾರಾಟ ಮಾಡಬೇಕು. ಸೊ ಈ ರೀತಿಯಾಗಿ ಈ ಒಂದು ಉದ್ದೇಶಗಳನ್ನ ನಾವು ಇಟ್ಟುಕೊಂಡಿರ್ತೀವಿ. ಅಂಡ್ ನೆಕ್ಸ್ಟ್ ಒನ್ ಈಸ್ ಎಬಿಲಿಟಿ ಟು ಪೇ. ಸೊ ಈಗ ಬೆಲೆಯನ್ನ ಕೊಟ್ಕೊಳ್ತಕ್ಕಂಥ ಒಂದು ಸಾಮರ್ಥ್ಯ. ಅಂಡ್ ನೆಕ್ಸ್ಟ್ ಒನ್ ಈಸ್ ವೆಲ್ಫೇರ್ ಆಫ್ ದ ಫರ್ಮ್. ಅದೇ ರೀತಿಯಾಗಿ ಈ ಒಂದು ಉದ್ದಿಮೆ ಸಂಸ್ಥೆಯ ಒಂದು ಕಲ್ಯಾಣಗಳನ್ನು, ಮತ್ತು ಅದೇ ರೀತಿಯಾಗಿ ಮಾರ್ಕೆಟ್ ಸ್ಕಿಮ್ಮಿಂಗ್, ಮತ್ತು ಮಾರುಕಟ್ಟೆಯ ಒಂದು ಮಿಗುತೆ ಅಂತ ಹೇಳ್ಬೋದು, ಅಥವಾ ಚದುರತೆ ಅಂತ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಒನ್ ಈಸ್ ಅರ್ಲಿ ಕ್ಯಾಶ್ ರಿಕವರಿ. ಆದಷ್ಟು ಬೇಗನೆ ಹಣವನ್ನ ನಾವು ಹೇಗೆ ಪಡೆಯುವುದು, ಅಥವಾ ಈಗ ನಾವು ನೋಡಬಹುದು ಪೇಮೆಂಟ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ವೈಲ್ ಡಿಟರ್ಮಿನಿಂಗ್ ದ ಪ್ರೈಸಿಂಗ್ ಆಫ್ ಅ ಕಮೋಡಿಟಿ. ಈಗ ನಾವು ಹೆಚ್ಚು ಸರಕುಗಳನ್ನ ಮಾರಾಟ ಮಾಡಿದ್ವಿ, ಬೆಲೆಯೇ ಬರ್ದಿದ್ರೆ ಏನಾಗ್ತದೆ, ವಾಟ್ ವಿಲ್ ಹ್ಯಾಪನ್. ಸೊ ನೆಕ್ಸ್ಟ್ ದ ಪ್ರೊಡಕ್ಷನ್ ವಿಲ್ ಗೋಸ್ ಡೌನ್. ಅವಾಗ ಏನಾಗ್ತದೆ, ಉತ್ಪಾದನೆ ನಿಂತು ಹೋಗಿಬಿಡ್ತದ. ಸೊ ಹೀಗಾಗಿ ವಾಟ್ ಎವರ್ ವಿ ಹ್ಯಾವ್ ಟು ಗಿವ್ ದ ಆರ್ಡರ್ಸ್ ಫಾರ್ ಸೋ ಮೆನಿ ಪ್ರಾಡಕ್ಟ್ಸ್, ಸೊ ವಿ ಹ್ಯಾವ್ ಟು ಪೇ ಇನ್ ಟೈಮ್ ಫಾರ್ ದಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಸೊ ಹೀಗಾಗಿ ಆ ಒಂದು ಸರಕಿಗೆ ಏನು ಬೆಲೆಯನ್ನು ನಿಗದಿಪಡಿಸಲಾಗ್ತದೆ, ನಿಗದಿತ ಅವಧಿಯೊಳಗೆ ನಾವು ಹಣವನ್ನು ಪಾವತಿ ಮಾಡಬೇಕು. ಈಗ ನಾವು ಇವತ್ತು ಕೊಟ್ಟು 1 ತಿಂಗಳು ಬಿಟ್ಟು ಕೊಡ್ತೇವೆ ಅಂದ್ರೆ ಏನಾಗ್ತದೆ, ವಾಟ್ ವಿಲ್ ಹ್ಯಾಪನ್. ಸೊ ಹಿಯರ್ ದ ಪ್ರೈಸಸ್ ವಿಲ್ ನಾಟ್ ಗಿವ್. ಸೊ ಅವಾಗ ಸರಕು ಏನಾಗ್ತದ, ಆ ಬೆಲೆಗಳನ್ನ ಮೀರಿ ಹೋಗಿರ್ತದ. ಸೊ ಇವತ್ತಿದ್ದಂಥ ಬೆಲೆ ನಾಡಿಗೆ ಸಿಗುವುದಿಲ್ಲ. ಸೊ ಹೀಗಾಗಿ ವಿ ಹ್ಯಾವ್ ಟು ಪೇ ಇನ್ ಟೈಮ್. ಸೊ ಈ ರೀತಿಯಾಗಿ ನಾವು ದಟ್ ಈಸ್ ಅರ್ಲಿ ಕ್ಯಾಶ್ ರಿಕವರಿ ಅಂತ ಹೇಳ್ತೀವಿ. ಸೊ ಈ ರೀತಿಯ ಒಂದು ಉದ್ದೇಶಗಳನ್ನ ಇದು ಒಳಗೊಂಡಿದೆ ಅಂತ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಐ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಪಾಯಿಂಟ್, ಬೆಲೆ ನಿರ್ಧಾರದ ವಿಧಾನಗಳು. ಸೊ ಈಗ ನೆಕ್ಸ್ಟ್ ಬರ್ತದ, ವಾಟ್ ಆರ್ ದ ಮೆಥಡ್ಸ್ ಆಫ್ ಪ್ರೈಸಿಂಗ್. ಸೊ ಹಿಯರ್ ದ ಫಸ್ಟ್ ಒನ್ ಈಸ್ ಕಾಸ್ಟ್ ಪ್ಲಸ್ ಪ್ರೈಸಿಂಗ್. ವೆಚ್ಚಕ್ಕಿಂತ ಅಧಿಕ ಬೆಲೆ ನಿರ್ಧಾರ, ಆರ್ ಕಾಸ್ಟ್ ಬೇಸ್ಡ್ ಪ್ರೈಸಿಂಗ್. ಸೊ ದಟ್ ಈಸ್ ಮೆಥಡ್ಸ್ ಆಫ್ ಪ್ರೈಸಿಂಗ್. ಸೊ ಇಲ್ಲಿ ಏನ್ ಬರ್ತದ, ವೆಚ್ಚಕ್ಕಿಂತ ಅಧಿಕ ಬೆಲೆ ನಿರ್ಧಾರಕ್ಕೆ ಹೆಚ್ಚಿನ ಬೆಲೆ ನಿರ್ಧಾರವನ್ನ ಮಾಡೋದು. ಸೊ ಮಾರ್ಕಪ್ ಆಫ್ ಪ್ರೈಸಿಂಗ್ ಅಂತ ಹೇಳ್ತೀವಿ. ಸರಾಸರಿ ವೆಚ್ಚ ಬೆಲೆ ನಿರ್ಧಾರ, ದಟ್ ಈಸ್ ಎವರೇಜ್ ಕಾಸ್ಟ್ ಪ್ರೈಸಿಂಗ್. ಅದೇ ರೀತಿಯಾಗಿ ಪೂರ್ತಿ ವೆಚ್ಚ ಬೆಲೆ ನಿರ್ಧಾರ, ಫುಲ್ ಕಾಸ್ಟ್ ಪ್ರೈಸಿಂಗ್ ಅಂತ ನಾವು ಇದನ್ನ, ಸೊ ದಟ್ ವಿ ಕಾಲ್ ಇಟ್ ಆಸ್ ವೆಚ್ಚಕ್ಕಿಂತ ಅಧಿಕ ಬೆಲೆ ನಿರ್ಧಾರ, ಅಥವಾ ಇದಕ್ಕೆ ಅಂತ ಕರಿತೀವಿ ಕಾಸ್ಟ್ ಪುಷ್ ಪ್ರೈಸಿಂಗ್ ಅಂತ ಹೇಳ್ತೀವಿ. ಸೊ ಈಗ ಕಾಸ್ಟ್ ಪುಷ್ ಪ್ರೈಸಿಂಗ್ ಅಂದ್ರೇನು, ವೆಚ್ಚವನ್ನ ಮೀರಿ ಮಾಡ್ತಕ್ಕಂಥ ಒಂದು ಬೆಲೆ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ವೆಚ್ಚಕ್ಕಿಂತ ಅಧಿಕ ಬೆಲೆಯನ್ನ ನಾವು ನಿಗದಿಪಡಿಸುವ ಒಂದು ತತ್ವ ಅಥವಾ ವಿಧಾನ ಅಂತ ಹೇಳ್ತೀವಿ. ಸೊ ಈಗ ಈ ಸರಕನ್ನ ಉತ್ಪಾದನೆ ಮಾಡ್ಲಿಕ್ಕೆ ನಮ್ಗೆ ಎಷ್ಟು ವೆಚ್ಚ ತಗಲಿದೆ ಅಂತ ಹೇಳಿದಾಗ, ಸೊ ಯು ವಿಲ್ ಟೆಲ್, ಸೊ 5 rupees. ನಾರ್ಮಲಿ ದ ಕಾಸ್ಟ್ ಆಫ್ ದ ಪ್ರೊಡಕ್ಷನ್ ಈಸ್ 5 rupees per duster. Okay, so now we have to determine the pricing, that is
ದ ಮೆಥಡ್ ಆಫ್ ಕಾಸ್ಟ್ ಪ್ಲಸ್ ಪ್ರೈಸಿಂಗ್. ಅಂದ್ರೆ ಈ ವೆಚ್ಚಕ್ಕಿಂತ ಅಧಿಕ ಬೆಲೆ ನಿರ್ಧಾರವನ್ನು ನಾವು ಯಾವ ರೀತಿಯಾಗಿ ಮಾಡಬೇಕು? ಸೊ ಈಗ we can say that average cost of production is only 5. Now how you are going to determine this product by using the method of cost plus pricing? ಅಂದ್ರೆ ವೆಚ್ಚಕ್ಕಿಂತ ಅಧಿಕ ಬೆಲೆ ನಿರ್ಧಾರದ ವಿಧಾನವನ್ನು ಉಪಯೋಗ ಮಾಡಿಕೊಂಡು ಈ ಸರಕಿನ ಬೆಲೆಯನ್ನು ಹೇಗೆ ನಿರ್ಧಾರ ಮಾಡ್ತಾರೆ ಹೇಳ್ರಿ? ಎನಿವನ್? The cost of production is only 5. So now by using this method, which method? Cost plus pricing. ಅಂದ್ರೆ ವೆಚ್ಚಕ್ಕಿಂತ ಅಧಿಕ ಬೆಲೆ ನಿರ್ಧಾರದ ವಿಧಾನವನ್ನು ಉಪಯೋಗಿಸಿಕೊಂಡು ಈ ಸರಕಿನ ಬೆಲೆಯನ್ನು ಹೇಗೆ ನಿರ್ಧಾರ ಮಾಡಲಾಗ್ತದ? How are you going to determine the price of this commodity? Because the price, the average cost of production is 5. ಇದು ಬೆಲೆ ಎಷ್ಟೈತಿ? 5 ರೂಪಾಯಿ ಅಂತ ನಾವು ಹೇಳಿದೀವಿ. ಆದರೆ ಈ ವಿಧಾನದಲ್ಲಿ ನಾವು ಎಷ್ಟು, ವೆದರ್ ಇಟ್ ಇಸ್ ಅ ಹೈಯರ್ ಪ್ರೈಸ್ ಆರ್ ವೆದರ್ ಇಟ್ ಇಸ್ ಅ ಲೋವರ್ ಪ್ರೈಸ್? So I am asking, your answer is lower or higher? ನಿಮ್ಮ ಆನ್ಸರ್ ಏನು ಬೇಕು ನನಗೆ? ಹೆಚ್ಚು ಬೆಲೆ ನಿಗದಿಪಡಿಸಬೇಕು ಅಥವಾ ಕಡಿಮೆ ಬೆಲೆ ನಿಗದಿಪಡಿಸಬೇಕು? ಹೈಯರ್ ಪ್ರೈಸಸ್ ಬಿಕಾಸ್ ಆಫ್ ದಿಸ್ ಮೆಥಡ್. ಸೊ ಈ ಒಂದು ವೆಚ್ಚಕ್ಕಿಂತ ಅಧಿಕ ಬೆಲೆ ನಿರ್ಧಾರ ಮಾಡ್ತಕ್ಕಂಥ ವಿಧಾನದಲ್ಲಿ ಏನ್ ಮಾಡ್ತೀವಿ? ಸೊ ಯು ಹ್ಯಾವ್ ಟು ಡಿಟರ್ಮಿನ್ ದ ಪ್ರೈಸಸ್ ಆಫ್ ದ ಕಮೋಡಿಟಿ ವಿಚ್ ದ ಎವರೇಜ್ ಕಾಸ್ಟ್ ಆಫ್ ಪ್ರೈಸಸ್ ಸೊ ಲೋವರ್ ಅಂಡ್ ದ ಡಿಟರ್ಮಿನೇಷನ್ ಆಫ್ ದ ಪ್ರೈಸಸ್ ಇಸ್ ಅಟ್ ಅ ಹೈಯರ್ ಲೆವೆಲ್. ಅಂದ್ರೆ ಈಗ ಸರಾಸರಿ ಉತ್ಪಾದನಾ ವೆಚ್ಚಕ್ಕಿಂತ ಏನು ಬೆಲೆಯನ್ನು ನಿಗದಿಪಡಿಸಲಾಗ್ತದ ಅದು 5 ರೂಪಾಯಿ ಇದ್ದಾಗ ಅದಕ್ಕೆ ಹೆಚ್ಚು ಬೆಲೆಯನ್ನು ನಿಗದಿಪಡಿಸಿದರೆ ಅದಲ್ಲಿ ಏನಾಗ್ತದೆ? ಸೊ ದ್ಯಾಟ್ ವಿ ಕಾಲ್ ಇಟ್ ಆಸ್ ವೆಚ್ಚಕ್ಕಿಂತ ಅಧಿಕ ಬೆಲೆ ನಿರ್ಧಾರ, ಕಾಸ್ಟ್ ಪ್ಲಸ್ ಏನು ಪ್ರೈಸಿಂಗ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ದ ಫಸ್ಟ್ ಮೆಥಡ್. ಸೊ ಹಿಯರ್ ದ ಪ್ರಾಬ್ಲಮ್ ಬರ್ತದೆ ಇಲ್ಲಿ ಸಹ ಒಂದು. ಸೊ ಬರ್ಕೊಡದಲ್ಲೇ ರೈಟ್ ಆನ್ ದಿ ಪ್ರಾಬ್ಲಮ್. ಸರಾಸರಿ ಪ್ರಮಾಣಿತ ವೆಚ್ಚ ಈಸ್ ಈಕ್ವಲ್ ಟು ಒಟ್ಟು ಪ್ರಮಾಣಿತ ವೆಚ್ಚ ಭಾಗಿಲೆ ಒಟ್ಟು ಪ್ರಮಾಣಿತ ಉತ್ಪನ್ನ. ಸರಾಸರಿ ಪ್ರಮಾಣಿತ ವೆಚ್ಚ ಈಸ್ ಈಕ್ವಲ್ ಟು ಸರಾಸರಿ ಪ್ರಮಾಣಿತ ವೆಚ್ಚ ಈಸ್ ಈಕ್ವಲ್ ಟು ಒಟ್ಟು ಪ್ರಮಾಣಿತ ವೆಚ್ಚ ಭಾಗಿಲೆ ಒಟ್ಟು ಪ್ರಮಾಣಿತ ಉತ್ಪನ್ನ. ಇಂಗ್ಲಿಷ್ ಮೀಡಿಯಂನವ್ರು ಕೊಡ್ರಿ. average standard cost is equal to total standard cost divided by total standard product or total standard output. So once again I repeat, average standard cost is equal to total standard cost divided by total standard output. Okay, so this is the formula. By using this formula we can calculate cost plus pricing. So ಇದನ್ನ ಉಪಯೋಗ ಮಾಡಿಕೊಂಡು ಏನು ಮಾಡಬಹುದು? ನಾವು ಬೆಲೆಯ ನಿಗದಿಯನ್ನು ಮಾಡಬಹುದು. ಸೊ ದಿಸ್ ಫಾರ್ಮುಲಾ ಇಸ್ ಯೂಸ್ ಟು ಕ್ಯಾಲ್ಕುಲೇಟ್ ವಾಟ್? ಸರಾಸರಿ ಪ್ರಮಾಣಿತ ವೆಚ್ಚವನ್ನು ಕಂಡುಹಿಡಿಯಲಿಕ್ಕೆ ನಾವು ಇದನ್ನ ಉಪಯೋಗ ಮಾಡ್ತಾ ಇದ್ದೀವಿ. ಸೊ ಇಸ್ ಜಸ್ಟ್ ಓನ್ಲಿ ಎಕ್ಸಾಂಪಲ್. ಸೊ ಇಲ್ಲಿ ನಾವು ಯಾವ ರೀತಿಯಾಗಿ ಹೇಳ್ತೀವಿ ಅಂದ್ರೆ ಪ್ರಮಾಣಿತ ವೆಚ್ಚಗಳನ್ನ ಸೊ ಈಗ ಹೇಗೆ ಈ ಒಂದು ವಿಧಾನದಲ್ಲಿ ನಾವು ಉಪಯೋಗ ಮಾಡಿಕೊಳ್ಳಬಹುದು ಅನ್ನೋದನ್ನ ಹೇಳ್ಬೋದು. ಅಂಡ್ ನೆಕ್ಸ್ಟ್ ಒನ್ ಈಸ್ ಈಗ ವೆಚ್ಚಕ್ಕಿಂತ ಹೆಚ್ಚಿನ ಬೆಲೆ ನಿರ್ಧಾರ ಮತ್ತು ಅಂಚಿನ ನಿಯಮ. ಸೊ ಇದೇ ರೀತಿಯಾಗಿ ವೆಚ್ಚಕ್ಕಿಂತ ಹೆಚ್ಚಿನ ಬೆಲೆ ನಿರ್ಧಾರ ಮಾಡುವುದು ಮತ್ತು ಸೊ ದಟ್ ಈಸ್ ಬೇಸ್ಡ್ ಆನ್ ವಾಟ್? ದಟ್ ಈಸ್ ಬೇಸ್ಡ್ ಆನ್ ದ ಮಾರ್ಜಿನಲ್ ಪ್ರೈಸ್ ಆಫ್ ಅ ಕಮಾಡಿಟಿ. ಮದಬೇಡ. ಈಗ ಹೆಚ್ಚು ಅಂದ ತಕ್ಷಣ ವೇರ್ ವಿಲ್ ಕಮ್ ಅಕ್ರಾಸ್ ಆನ್ ದ ಮಾರ್ಜಿನಲ್ ಪ್ರೈಸಸ್ ಆಫ್ ಅ ಕಮಾಡಿಟಿ. ಯಾಕೆ? ಇಲ್ಲಿ ವೆಚ್ಚಗಳು ಹೆಚ್ಚಿಗೆ ಆದಂತ ಅಂದ್ರೆ ಬೆಲೆ ನಿರ್ಧಾರಗಳನ್ನ ಹೆಚ್ಚಿಗೆ ಮಾಡ್ತಾ ಹೋದಂತೆ ಸೊ ಅದೇನಾಗ್ತದ? ಅಂಚಿನ ಬೆಲೆಗೆ ಬಂದು ತಲುಪ್ತದ, ಅಂದ್ರೆ ಹೆಚ್ಚಿನ ಒಂದು ಬೆಲೆಗೆ ಅದು ಬಂದು ತಲುಪ್ತದ ಅಂತ ನಾವು ಹೇಳ್ಬೋದು. ಅಂಡ್ ಸೆಕೆಂಡ್ ಮೆಥಡ್ ಇವ್ ರೈಟ್ ಬರ್ಕೊಡ್ರಿ. ಎರಡನೇ ಮೆಥಡ್ ಬರ್ಕೊಡ್ರಿ ಇಲ್ಲಿ. ಸೆಕೆಂಡ್ ಮೆಥಡ್ ಅಬ್ಸಾರ್ಪ್ಷನ್ ಕಾಸ್ಟ್ ಪ್ರೈಸಿಂಗ್ ಎರಡನೇದ್ದು. ಸೊ ದ ಫಸ್ಟ್ ಒನ್ ಇಸ್ ಓವರ್ ಕಾಸ್ಟ್ ಪ್ಲಸ್ ಪ್ರೈಸಿಂಗ್ ಆರ್ ಮಾರ್ಕಪ್ ಪ್ರೈಸಿಂಗ್ ಆರ್ ಫುಲ್ ಕಾಸ್ಟ್ ಪ್ರೈಸಿಂಗ್. ಸೊ ದಟ್ ಈಸ್ ದ ಫಸ್ಟ್ ಮೆಥಡ್ ಈಸ್ ಓವರ್. ಮೊದಲನೇ ಮೆಥಡ್ ಮುಗೀತು. ಅಂಡ್ ದ ಸೆಕೆಂಡ್ ಒನ್ ಈಸ್ ಅಂದ್ರೆ ಇದು ಕಾಸ್ಟ್ ಬೇಸ್ಡ್ ಪ್ರೈಸಿಂಗ್ ದಲ್ಲೇ ನಾ ಹೇಳ್ತಾ ಇರೋದು. ಸೊ ಹಿಯರ್ ದ ಕಾಸ್ಟ್ ಬೇಸ್ಡ್ ಪ್ರೈಸಿಂಗ್ ದಲ್ಲೇ ಫಸ್ಟ್ ದಟ್ ಈಸ್ ಮಾರ್ಕಪ್ ಪ್ರೈಸಿಂಗ್ ಆರ್ ಕಾಸ್ಟ್ ಪ್ಲಸ್ ಪ್ರೈಸಿಂಗ್ ಆರ್ ಫುಲ್ ಕಾಸ್ಟ್ ಪ್ರೈಸಿಂಗ್. ಓಕೆ,
ಸೊ ವೆಚ್ಚಕ್ಕಿಂತ ಅಧಿಕ ಬೆಲೆ ನಿರ್ಧಾರದಲ್ಲಿ ಆಯಿತು. ಅಂಡ್ ನೆಕ್ಸ್ಟ್ ಒನ್ ಬರ್ಕೊಡ್ರಿ, ಸೆಕೆಂಡ್ ಒನ್ ಅಬ್ಸಾರ್ಪ್ಷನ್ ಕಾಸ್ಟ್ ಪ್ರೈಸಿಂಗ್. ಅಬ್ಸಾರ್ಪ್ಷನ್ ಕಾಸ್ಟ್ ಪ್ರೈಸಿಂಗ್ ಎರಡನೇದ್ದು. ನಿರಪೇಕ್ಷ ವೆಚ್ಚದ ಬೆಲೆ ಅಂತ ಹೇಳೋಣ. ಸೊ ನಿರಪೇಕ್ಷ ವೆಚ್ಚದ ಬೆಲೆ. ಸೊ ಹಿಯರ್ ಅಂಡರ್ ದಿಸ್ ಮೆಥಡ್ ದ ಪ್ರೈಸಿಂಗ್ ಈಸ್ ಬೇಸ್ಡ್ ಆನ್ ದ ಎಸ್ಟಿಮೇಟೆಡ್ ಯೂನಿಟ್ ಕಾಸ್ಟ್. ಸೊ ಈಗ ನಿರಪೇಕ್ಷ ಬೆಲೆ ವೆಚ್ಚದಲ್ಲಿ ನಾವು ಇದು ಸಹ ದಟ್ ಇಸ್ ದ ಬೇಸ್ಡ್ ಆನ್ ದ ಫಸ್ಟ್ ಮೆಥಡ್. ಫಸ್ಟ್ ಮೆಥಡ್ ದಲ್ಲೇ ಒಂದೇದು ಮುಗೀತು, ಕಾಸ್ಟ್ ಪ್ಲಸ್ ಮೆಥಡ್ ಮುಗೀತು. ಓಕೆ, ಅಂಡ್ ಹಿಯರ್ ದ ಸೆಕೆಂಡ್ ಒನ್ ಈಸ್ ಅಬ್ಸಾರ್ಪ್ಷನ್ ಕಾಸ್ಟ್ ಮೆಥಡ್, ಅಂದ್ರೆ ನಿರಪೇಕ್ಷ ವೆಚ್ಚದ ಬೆಲೆ ಅಂತ ಹೇಳ್ತೀವಿ, ಅಥವಾ ನಿರಪೇಕ್ಷ ವೆಚ್ಚದ ಬೆಲೆಯ ಒಂದು ವಿಧಾನ. So under this method, the pricing is based on the estimated unit cost of the product or the normal level of production of and the sales. ಸೊ ಈ ಒಂದು ವಿಧಾನದಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಪ್ರತಿ ಘಟಕದ ಒಂದು ವೆಚ್ಚದ ಒಂದು ಸಾಮಾನ್ಯವಾದಂತಹ ಒಂದು ಹಂತದ ಮಾರುಕಟ್ಟೆಯ ಆಧಾರದ ಮೇಲೆ ಬೆಲೆಯ ನಿರ್ಧಾರಗಳನ್ನು ಮಾಡ್ತೀವಿ. ಸೊ ಈಗ ನೋಡಬಹುದು, ಸೊ ಹಿಯರ್ ವಿ ಹ್ಯಾವ್ ಟು ಡಿಟರ್ಮಿನ್ ದ ಪ್ರೈಸಸ್ ಆಫ್ ಅ ಕಮಾಡಿಟಿ ಆನ್ ಅ ನಾರ್ಮಲ್ ಬೇಸಿಸ್. ಸೊ ದಟ್ ಇಸ್ ವೈ ಯು ಕಾಲ್ ಇಟ್ ಆಸ್ ಅಬ್ಸಾರ್ಪ್ಷನ್ ಕಾಸ್ಟ್ ಪ್ರೈಸಿಂಗ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ದ ಸೆಕೆಂಡ್. ಅಂಡ್ ಥರ್ಡ್ ಇದ್ರೊಳಗೆ ಬರ್ಕೊಡ್ತೀವಿ ಮೂರನೇದು, ಪ್ರೈಸಿಂಗ್ ಫಾರ್ ಅ ರೇಟ್ ಆರ್ ರಿಟರ್ನ್ ಆನ್ ಟಾರ್ಗೆಟ್ ಪ್ರೈಸಿಂಗ್. ಸೊ ಈಗ ಈ ಒಂದು ಬೆಲೆಯ ಒಂದು ದರ ಅಥವಾ ನಿಗದಿತ ಒಂದು ಬೆಲೆಯ ಒಂದು ದರದ ಗುರಿ. ಓಕೆ, ಸೊ ಇದು ಸಹ ಒಂದು ಮುಖ್ಯವಾದಂತಹ ಒಂದು ವಿಧಾನದ ಅಂತ ಹೇಳ್ಬೋದು. ಸೊ ಹಿಯರ್ ಟಾರ್ಗೆಟ್ ಪ್ರೈಸಿಂಗ್ ಈಸ್ ಓನ್ಲಿ ರಿಫೈನ್ಮೆಂಟ್ ಆಫ್ ದ ಫುಲ್ ಕಾಸ್ಟ್ ಆಫ್ ಪ್ರೈಸಿಂಗ್. ಅಂಡರ್ ದಿಸ್ ಮೆಥಡ್ ದ ಮ್ಯಾನುಫ್ಯಾಕ್ಚರ್ ಕನ್ಸಿಡರ್ಸ್ ದ ಪ್ರೀ-ಡಿಟರ್ಮಿನ್ ಟಾರ್ಗೆಟ್ ರೇಟ್ ಆಫ್ ರಿಟರ್ನ್ ಆನ್ ದ ಕ್ಯಾಪಿಟಲ್ ಇನ್ವೆಸ್ಟೆಡ್. ಅಲ್ಲಿ ಬಂಡವಾಳದ ಹೂಡಿಕೆಯನ್ನ ಯಾವ ಒಂದು ಮಟ್ಟದಲ್ಲಿ ಮಾಡಲಾಗಿದೆ ಅದನ್ನ ಆಧಾರವಾಗಿಟ್ಟುಕೊಂಡು ಏನ್ ಮಾಡ್ಲಾಗ್ತದ, ಅಲ್ಲಿ ತಯಾರಿಕಾ ಕಂಪನಿಗಳು ಅಲ್ಲಿ ಪೂರ್ವ ನಿಯೋಜಿತವಾಗಿಯೇ ಸರಕುಗಳ ಒಂದು ಬೆಲೆಯನ್ನ ನಿರ್ಧಾರ ಮಾಡ್ತಾವ ಅಂತ ಹೇಳ್ಬೋದು. ಸೊ ಹೀಗಾಗಿ ದಟ್ ಇಸ್ ವೈ ಯು ಕಾಲ್ ಇಟ್ ಆಸ್ ರಿಫೈನ್ಮೆಂಟ್ ಆಫ್ ದ ಪ್ರೈಸಸ್ ಆಫ್ ಅ ಕಮಾಡಿಟಿ. ಓಕೆ, ಇಲ್ಲಿ ಗೊತ್ತಾಯ್ತಾ ರಿಫೈನ್ಮೆಂಟ್ ಅಂದ್ರೆ ಏನು? ಸೊ ಅದನ್ನ ಪರಿಶುದ್ಧಗೊಳಿಸಿ ವಾಟ್ ಎವರ್ ದ ಫಿಲ್ಟರ್ ವಿಲ್ ಗೆಟ್, ದಟ್ ಫಿಲ್ಟರ್ ಎಕ್ಸ್ಪ್ಲೇನ್ಸ್ ದ ಪ್ರೈಸಸ್ ಆಫ್ ದ ಕಮಾಡಿಟಿ. ಓಕೆ, ಸೊ ಇದು ದಟ್ ಈಸ್ ದ ಥರ್ಡ್ ಕೇಸ್ ಇನ್ ಫಸ್ಟ್ ಮೆಥಡ್. ಮೂರನೆಯ ಒಂದು ಮೊದಲನೆಯ ವಿಧಾನದಲ್ಲಿ ಬರ್ತಕ್ಕಂತಹ ಮೂರನೆಯ ಒಂದು ವಿಧಾನ. ಅಂಡ್ ದ ನೆಕ್ಸ್ಟ್ ಒನ್ ಈಸ್ ದಟ್ ಈಸ್ ದ ಫೋರ್ತ್, ಮಾರ್ಜಿನಲ್ ಕಾಸ್ಟ್ ಪ್ರೈಸಿಂಗ್ ಆರ್ ವೇರಿಯಬಲ್ ಕಾಸ್ಟ್ ಪ್ರೈಸಿಂಗ್. ಸೊ ಅಂಡರ್ ದಿಸ್ ಕೇಸ್ the full cost of pricing, the rate returning price, the prices are fixed on the basis of the total cost. ಸೊ ಇಲ್ಲಿಯೂ ಸಹ ನೋಡ್ತೀವಿ ವೆಚ್ಚಗಳ ಮೇಲೆ ಅಲ್ಲಿ ಏನು ಒಂದು ಸ್ಥಿರ ವೆಚ್ಚಗಳ ಒಂದು ಬೆಲೆಯನ್ನ ನಿರ್ಧಾರ ಮಾಡತಕ್ಕಂಥದ್ದು ಅಂತ ಹೇಳ್ಬೋದು. ಸೊ ಹಿಯರ್ ಮಾರ್ಜಿನಲ್ ಕಾಸ್ಟ್ ಪ್ರೈಸಿಂಗ್ ಆರ್ ವೇರಿಯಬಲ್ ಕಾಸ್ಟ್ ಪ್ರೈಸಿಂಗ್. ಸೊ ಹಿಯರ್ ಇಲ್ಲಿ ಏನಾಗ್ತದೆ, ಇಲ್ಲಿ ನಾವು ಬೆಲೆಯ ನಿರ್ಧಾರಗಳನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಸರಕುಗಳ ಬೆಲೆಯು ಅಲ್ಲಿ ಸ್ಥಿರವಾದಂತಹ ಸಂದರ್ಭದಲ್ಲಿ ಆಗ ನಾವು ಒಟ್ಟು ವೆಚ್ಚಗಳನ್ನ ಆಧಾರವಾಗಿಟ್ಟುಕೊಂಡು ಸೊ ವಿ ಹ್ಯಾವ್ ಟು ಡಿಟರ್ಮಿನ್ ದ ಕಾಸ್ಟ್ ಆಫ್ ದ ಪ್ರೈಸಸ್. ಸೊ ಅಲ್ಲಿ ಸರಕುಗಳ ಬೆಲೆಗಳನ್ನ ನಾವು ಇಲ್ಲಿ ಯಾವ ರೀತಿಯಾಗಿ ನಿರ್ಧಾರ ಮಾಡಬೇಕಾಗ್ತದ, ಅಲ್ಲಿ ಸರಕುಗಳ ಬೆಲೆಗಳ ನಿರ್ಧಾರ ಮಾಡತಕ್ಕಂಥ ಸಂದರ್ಭದಲ್ಲಿ ನಮಗೆ ಗೊತ್ತಿದೆ. ಸೊ ನಾವು ವಿ ಕಮ್ ಟು ನೋ ದ ಪ್ರೈಸಸ್ ಆಫ್ ದ ಕಮಾಡಿಟಿ ಇಸ್ ಫಿಕ್ಸ್ಡ್ ಫಾರ್ ರುಪೀಸ್ 10. 10 ರೂಪಾಯಿಗೆ ಅಲ್ಲಿ ಬೆಲೆ ನಿಗದಿಯಾಗಿದೆ. ಸೊ ಅದೇ ರೀತಿಯಾಗಿ ಸೊ ಹಿಯರ್ ದ ಕಾಂಪ್ರಮೈಸಿಂಗ್ ಫಿಕ್ಸ್ಡ್ ಕಾಸ್ಟ್ ಅಂಡ್ ಆಲ್ಸೋ ದ ವೇರಿಯಬಲ್ ಕಾಸ್ಟ್. ಸೊ ಅಲ್ಲಿ ಬದಲಾಗುವ ವೆಚ್ಚಗಳು ಇರ್ತವೆ. ಅದೇ ರೀತಿಯಾಗಿ ನಾವು ಒಡಂಬಡಿಕೆ ಮಾಡಿ ಕೊಟ್ಟಂತ ಒಂದು ವೆಚ್ಚಗಳು ಇರ್ತವೆ. ಸೊ ದಟ್ ಡಿಟರ್ಮಿನ್ಸ್ ದ ಮಾರ್ಜಿನಲ್ ಕಾಸ್ಟ್ ಪ್ರೈಸಿಂಗ್ ಆರ್ ದ ವೇರಿಯಬಲ್ ಕಾಸ್ಟ್ ಪ್ರೈಸಿಂಗ್. ಸೊ ಈ ರೀತಿಯಾಗಿಯೂ ಸಹ ನಾವಿಲ್ಲಿ ಬೆಲೆಗಳನ್ನ ಈ ಒಂದು ನಾಲ್ಕನೆಯ ಒಂದು ವಿಧಾನದಲ್ಲಿ ಅಂದ್ರೆ ಅಂಚಿನ ಒಂದು ಬೆಲೆ ನಿರ್ಧಾರ ಮತ್ತು ಅದೇ ರೀತಿಯಾಗಿ ಬೆಲೆಯ ಒಂದು ವೆಚ್ಚದ ಒಂದು ಬೆಲೆಯನ್ನ ನಿರ್ಧಾರದಲ್ಲಿ ಮಾಡಬಹುದು. ಓಕೆ, ಸೊ ನೆಕ್ಸ್ಟ್ I will move on to the next method. So here the first one is over. Okay, one day mugitile. So the first method is over. So next second method. So now ಅಲ್ಲಿ ಬರ್ಕೊಡ್ದಲೆ otherwise will come across a confusion. Determinants of pricing policy. ಬರ್ಕೊಡ್ದ ಎಲ್ಲರೂ ಬೆಲೆಯ ನಿರ್ಧಾರದ ತತ್ವಗಳು, ಬೆಲೆಯ ನಿರ್ಧಾರದ ಬೆಲೆ ನೀತಿಯ ತತ್ವಗಳು ಅಥವಾ ನಿರ್ಧಾರಕಗಳು, ಸಾರಿ ವಿಧಾನಗಳಂದ್ರೆ ಬೆಲೆಯ ವಿಧಾನಗಳು, ಬೆಲೆಯ ವಿಧಾನಗಳು ಮೆಥಡ್ಸ್ ಆಫ್ ಪ್ರೈಸಿಂಗ್. ಸೊ ಅಲ್ಲಿ ಬರ್ಕೊಡ್ರಿ ದೇರ್ ಆರ್ 4 ಮೆಥಡ್ಸ್ ಆಫ್ ಪ್ರೈಸಿಂಗ್. ಮಾತಾಡ್ರಿ, ಬೆಲೆಯ ವಿಧಾನಗಳಲ್ಲಿ 4 ಪ್ರಕಾರಗಳಿವೆ. ದೇರ್ ಆರ್ 4 ಮೆಥಡ್ಸ್ ಆಫ್ ಪ್ರೈಸಿಂಗ್. ಬೆಲೆಯ ವಿಧಾನಗಳಲ್ಲಿ 4 ಪ್ರಕಾರಗಳಿವೆ. ಸೊ ಇಯರ್ ಫಸ್ಟ್ ಒನ್ ಬರ್ಕೊಡ್ರಿ, ಕಾಸ್ಟ್ ಬೇಸ್ಡ್ ಪ್ರೈಸಿಂಗ್.
ಕಾಸ್ಟ್ ಬೇಸ್ಡ್ ಪ್ರೈಸಿಂಗ್. ಒಂದನೇ ಪ್ರಕಾರ ಕನ್ನಡದಲ್ಲಿ ಬರ್ಕೊಡ್ರಿ. ವೆಚ್ಚ ಆಧಾರಿತ ಬೆಲೆ ನೀತಿ. ವೆಚ್ಚ ಆಧಾರಿತ ಬೆಲೆ ನೀತಿ. ಅಂಡ್ ಸೆಕೆಂಡ್ ಒನ್ ಬರ್ಕೊಡ್ರಿ, ಡಿಮಾಂಡ್ ಬೇಸ್ಡ್ ಪ್ರೈಸಿಂಗ್. ಬೇಡಿಕೆ ಆಧಾರಿತ ಬೆಲೆ ನೀತಿ. ಬೇಡಿಕೆ ಆಧಾರಿತ ಬೆಲೆ ನೀತಿ ಅಥವಾ ಬೆಲೆ ನಿರ್ಧಾರ ಅಂದ್ರೆ ನೀತಿ ಬದಲು ನಿರ್ಧಾರ ಅಂದ್ರೆ ಬೇಡಿಕೆ ಆಧಾರಿತ ಬೆಲೆಯ ನಿರ್ಧಾರ. ಆಮೇಲೆ ಮೂರನೇದು ಥರ್ಡ್ ಒನ್, ಕಾಂಪಿಟಿಷನ್ ಬೇಸ್ಡ್ ಪ್ರೈಸಿಂಗ್. ಕಾಂಪಿಟಿಷನ್ ಬೇಸ್ಡ್ ಪ್ರೈಸಿಂಗ್, ಸ್ಪರ್ಧಾತ್ಮಕ ಆಧಾರದ ಮೇಲಿನ ಬೆಲೆ. ಸ್ಪರ್ಧಾತ್ಮಕ ಆಧಾರದ ಮೇಲಿನ ಬೆಲೆ. ಅಂಡ್ ಫೋರ್ತ್ ಒನ್, ಪ್ರಾಡಕ್ಟ್ ಬೇಸ್ಡ್ ಪ್ರೈಸಿಂಗ್. ಉತ್ಪನ್ನ ಆಧಾರಿತ ಬೆಲೆ. ಉತ್ಪನ್ನ ಆಧಾರಿತ ಬೆಲೆ. ಸೊ ಬಿಲೋ ಯು ರೈಟ್ ಒನ್. ನಂಬರ್ ಒನ್, ಕಾಸ್ಟ್ ಬೇಸ್ಡ್ ಪ್ರೈಸಿಂಗ್, ವೆಚ್ಚ ಆಧಾರಿತ ಬೆಲೆ. So here already I have explained all the 5 types. So write down what are those 4 types. Number 1, ಈಗ ಅಲ್ಲಿ ಹೇಳಿದಿಲ್ಲ, ನಂಬರ್ 1 ಯಾವುದದು? ಕಾಸ್ಟ್ ಪ್ಲಸ್ ಪ್ರೈಸಿಂಗ್, ವೆಚ್ಚಕ್ಕಿಂತ ಅಧಿಕ ಬೆಲೆ ನಿರ್ಧಾರ. ಒಂದನೇದ್ದು ನಂಬರ್ 1 ದಲ್ಲೇ, ಫಸ್ಟ್ ಮೆಥಡ್ ದಲ್ಲೇ ಒಂದನೇದ್ದು. ಸೊ ಹಿಯರ್ ಅಗೇನ್ ಯು ಹ್ಯಾವ್ 4 ಟೈಪ್ಸ್ ಇನ್ ಫಸ್ಟ್ ಮೆಥಡ್. ಓಕೆ, ಮೊದಲನೇ ವಿಧಾನದಲ್ಲಿ ಮತ್ತೆ 4 ಪ್ರಕಾರ ಬರ್ತಾವ. ಆ 4 ಪ್ರಕಾರಗಳನ್ನು ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಾವು ನೋಟ್ ಆನ್ ದಿ ಪಾಯಿಂಟ್ಸ್. ನಂಬರ್ 1 ಯಾವ್ದು ಹೇಳಿದ್ದೀನಿ? ಕಾಸ್ಟ್ ಪ್ಲಸ್ ಪ್ರೈಸಿಂಗ್, ಕನ್ನಡದಲ್ಲಿ ವೆಚ್ಚಕ್ಕಿಂತ ಅಧಿಕ ಬೆಲೆ ನಿರ್ಧಾರ. ಸೆಕೆಂಡ್ ಒನ್ ಬರ್ಕೊಡ್ರಿ. ಎರಡನೇದು ಯಾವ್ದು ಹೇಳಿದ್ದೀನಿ ಬರ್ಕೊಡ್ರಿ? ಅಬ್ಸಾರ್ಪ್ಷನ್ ಕಾಸ್ಟ್ ಪ್ರೈಸಿಂಗ್, ABSORPTION. ABSORPTION, ಅಬ್ಸಾರ್ಪ್ಷನ್ ಕಾಸ್ಟ್ ಪ್ರೈಸಿಂಗ್. ಎರಡನೇದು ನಿರಪೇಕ್ಷ ವೆಚ್ಚದ ನಿರ್ಧಾರ. ನಿರಪೇಕ್ಷ ವೆಚ್ಚದ ನಿರ್ಧಾರ ಅಥವಾ ಮತ್ತೊಂದು ಹೆಸರು ಇದಕ್ಕೆ ಬಹು ವಸ್ತುಗಳ ಬೆಲೆ ನಿರ್ಧಾರ. ಎರಡನೇದು ಬಹು ವಸ್ತುಗಳ ಬೆಲೆ ನಿರ್ಧಾರ, ಕನ್ನಡದಲ್ಲಿ 2 ಬರ್ಕೊಡ್ರಿ. ಅಂಡ್ ಥರ್ಡ್ ಒನ್ ಬರ್ಕೊಡ್ರಿ, ಮೂರನೇದು ಪ್ರೈಸಿಂಗ್ ಫಾರ್ ಅ ರೇಟ್ ಆಫ್ ರಿಟರ್ನ್ ಆರ್ ಟಾರ್ಗೆಟ್ ಪ್ರೈಸಿಂಗ್. ಪ್ರೈಸಿಂಗ್ ಮೂರನೇದಿದು, ಒಂದನೇ ವಿಧಾನದಲ್ಲಿ ಮೂರನೇದ್ದು. ಡೋಂಟ್ ಮೇಕ್ ಕನ್ಫ್ಯೂಷನ್. ಪ್ರೈಸಿಂಗ್ ಫಾರ್ ಅ ರೇಟ್ ಆಫ್ ರಿಟರ್ನ್ ಆರ್ ಟಾರ್ಗೆಟ್ ಪ್ರೈಸಿಂಗ್. ಆಮೇಲೆ ಕನ್ನಡದಲ್ಲಿ ಬರ್ಕೊಡ್ರಿ ಮೂರನೇದ್ದು, ವಸ್ತುವಿನ ಜೀವಿತ ಕಾಲಚಕ್ರದಲ್ಲಿ ಬೆಲೆ ನಿರ್ಧಾರ. ವಸ್ತುವಿನ ಜೀವಿತ ಕಾಲಚಕ್ರದಲ್ಲಿ ಬೆಲೆಯ ನಿರ್ಧಾರ, ಕನ್ನಡದಲ್ಲಿ. ಅಂಡ್ ನೆಕ್ಸ್ಟ್ ನಾಲ್ಕನೇದು ಬರ್ಕೊಡ್ರಿ, ಫೋರ್ತ್ ಒನ್, ಮಾರ್ಜಿನಲ್ ಕಾಸ್ಟ್ ಪ್ರೈಸಿಂಗ್, ಅಂಚಿನ ಬೆಲೆಯ ನಿರ್ಧಾರ ಅಥವಾ ವೇರಿಯಬಲ್ ಕಾಸ್ಟ್ ಪ್ರೈಸಿಂಗ್, ಬದಲಾಗುವ ವೆಚ್ಚದ ಬೆಲೆಯ ನಿರ್ಧಾರ. ಅಂಚಿನ ವೆಚ್ಚದ ಬೆಲೆಯ ನಿರ್ಧಾರ ಅಂದ್ರೆ ನಾಲ್ಕನೇದ್ದು, ಅಥವಾ ಬದಲಾಗುವ ವೆಚ್ಚದ ಬೆಲೆಯ ನಿರ್ಧಾರ. ಓಕೆ, ದಿಸ್ ಇಸ್ ದ ಫೋರ್ತ್ ಟೈಪ್ ಆಫ್ ಫಸ್ಟ್ ಮೆಥಡ್. ಮೊದಲನೇ ವಿಧಾನದಲ್ಲಿ ಬರ್ತಕ್ಕಂಥದ್ದು ನಾಲ್ಕನೆಯ ಪ್ರಕಾರ. ಇಲ್ಲಿ ಲಕ್ಷ ಕೊಡ್ಲಿ. ಮಾರ್ಜಿನಲ್ ಕಾಸ್ಟ್ ಪ್ರೈಸಿಂಗ್ ಆರ್ ವೇರಿಯಬಲ್ ಕಾಸ್ಟ್ ಪ್ರೈಸಿಂಗ್, ಅಂಚಿನ ವೆಚ್ಚದ ಬೆಲೆಯ ನಿರ್ಧಾರ ಅಥವಾ ಬದಲಾಗುವ ವೆಚ್ಚದ ಬೆಲೆಯ ನಿರ್ಧಾರ. ಸೊ ನಾವು ವಿಲ್ ಕಮ್ ಟು ನೋ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಮಾರ್ಜಿನಲ್ ಅಂಡ್ ವೇರಿಯಬಲ್ ಕಾಸ್ಟ್. ಅದನ್ನು ಸಹ ಹೇಳಿದ್ದೀನಿ. ಜಸ್ಟ್ ಓನ್ಲಿ ಯು ಹ್ಯಾವ್ ಟು give the concentration of the concept, okay, and the formulas. ಎಲ್ಲಿ ನೆಸೆಸರಿ ಫಾರ್ಮುಲಾ ಬರ್ತಾವ ಆ ಫಾರ್ಮುಲಾಗಳನ್ನ ಅಷ್ಟು ನೋಡ್ಬೇಕು. ಸೊ ಐ ಹ್ಯಾವ್ ಎಕ್ಸ್ಪ್ಲೇನ್ ಸಮ್ ಫ್ಯೂ ಫಾರ್ಮುಲಾಸ್, ಅವನ್ನ ಅಷ್ಟೇ ಮಾಡ್ರಿ. ಸೊ ರಿಮೈನಿಂಗ್ ನಾಟ್ ಫಾರ್ ಯುವರ್ ಸಿಲೆಬಸ್, ಉಳಿದಿದ್ದು ನಿಮ್ಮ ಸಿಲೆಬಸ್ ಆಗಿಲ್ಲ. ಸೊ ಅದನ್ನ ನಾನು ಒನ್ಸ್ ಅಗೇನ್ ಐ ವಿಲ್ ಚೆಕ್ ದ ಕ್ವಶನ್ ಪೇಪರ್. ಒಂದ್ ವೇಳೆ ಇತ್ತಂದ್ರೆ ಐ ವಿಲ್ ಒನ್ಸ್ ಅಗೇನ್ ವಿ ವಿಲ್ ಪ್ರಾಕ್ಟೀಸ್ ಇಟ್ ಇನ್ ನೆಕ್ಸ್ಟ್ ಕ್ಲಾಸಸ್. ಓಕೆ, ಮುಂದಿನ ಕ್ಲಾಸ್ನಲ್ಲಿ ಅದನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. So today I will explain only the theory. So the first method is over. Next you write on second method. ಎರಡನೇ ವಿಧಾನ ಬರ್ಕೊಡ್ರಿ, ಡಿಮಾಂಡ್ ಬೇಸ್ಡ್. ಸೊ ದಿಸ್ ಇಸ್ ದ ಸೆಕೆಂಡ್ ಮೆಥಡ್. ಬರ್ಕೊಡ್ದಲ್ಲೇ ಡಿಮಾಂಡ್ ಬೇಸ್ಡ್ ಆರ್ ಮಾರ್ಕೆಟ್ ಬೇಸ್ಡ್ ಪ್ರೈಸಿಂಗ್, ಬೆಲೆ ಆಧಾರಿತ ಬರ್ಕೊಡ್ರಿ ಕನ್ನಡದವರು, ಅಥವಾ ಮಾರುಕಟ್ಟೆ ಆಧಾರಿತ ಬೆಲೆ ನಿರ್ಧಾರದ ವಿಧಾನ. ಬೇಡಿಕೆ ಆಧಾರಿತ ಅಥವಾ ಮಾರುಕಟ್ಟೆ ಆಧಾರಿತ ಬೆಲೆಯ ವಿಧಾನ, ಡಿಮಾಂಡ್ ಬೇಸ್ಡ್ ಆರ್ ಮಾರ್ಕೆಟ್ ಬೇಸ್ಡ್ ಪ್ರೈಸಿಂಗ್.
Okay, so here demand or market based pricing methods are what are types. So already you have learned in POC. So here you will come across the three types of the pricing methods. ಈ ಎರಡನೆಯದರಲ್ಲಿ ಮತ್ತೆ ನೀವು ಮೂರನ್ನ ಇಲ್ಲಿ ಅಧ್ಯಯನ ಮಾಡ್ತೀವಿ, ಮೂರು ಪ್ರಕಾರದ ವಿಧಾನಗಳನ್ನ. ಸೊ ರೈಟ್ ಡೌನ್. ನಂಬರ್ 1 ಬರ್ಕೊಳ್ಳೋದ್ರಲ್ಲಿ ವಾಟ್ ದ ಟ್ರಾಫಿಕ್ ಕ್ಯಾನ್ ಬೇರ್ ಪ್ರೈಸಿಂಗ್. ವಾಟ್ ದ ಟ್ರಾಫಿಕ್, TRAFIC, ವಾಟ್ ದ ಟ್ರಾಫಿಕ್ ಬೇರ್, BAR, ಪ್ರೈಸಿಂಗ್. ಕನ್ನಡದಲ್ಲಿ ಬರ್ಕೊಡ್ರಿ. ಬೆಲೆಯ ಟ್ರಾನ್ಸ್ಫರ್ ಪ್ರೈಸಿಂಗ್ ಅಲ್ಲ, ಸೊ ಇಲ್ಲಿ ಬುಕ್ದಲ್ಲೇ ಟ್ರಾನ್ಸ್ಫರ್ ಅಂತ ಕೊಟ್ಟಿದೆ. ಸೊ ರೈಟ್ ನಂಬರ್ 1 ಬರ್ಕೊಡ್ರಿ. ಕನ್ನಡದಲ್ಲಿ ವಾಟ್ ದ ಟ್ರಾಫಿಕ್ ಕ್ಯಾನ್ ಬಿಯರ್ ಪ್ರೈಸಿಂಗ್ ಅಂದ್ರೆ ಬೆಲೆಯ ಒಂದು ಏನು ಕನ್ನಡದಲ್ಲಿ ಟ್ರಾಫಿಕ್ಗೆ ಬೆಲೆಯ ಸಂಚಾರತೆ ಅಂತ ಬರ್ಕೊಡ್ರಿ. ಸೊ ರೈಟ್ ಡೌನ್, ಬೆಲೆಯ ಸಂಚಾರತೆ, ಟ್ರಾಫಿಕ್ ಪ್ರೈಸಿಂಗ್. ಸೊ ಬರ್ಕೊಡ್ರಿ ನಂಬರ್ 1. ಅಂಡ್ ಸೆಕೆಂಡ್ ಒನ್ ಅಲ್ಲಿ ಬರ್ಕೊಡ್ರಿ ಸ್ಕಿಮ್ಮಿಂಗ್ ಪ್ರೈಸಿಂಗ್. ಎರಡನೇದು SKIMMING ಬರ್ಕೊಡ್ರಿ. ಸೆಕೆಂಡ್ ಒನ್ ಈಸ್ ಸ್ಕಿಮ್ಮಿಂಗ್ ಪ್ರೈಸಿಂಗ್. ಇದಕ್ಕೆ ಕನ್ನಡದಲ್ಲಿ ಒಂದು ವರ್ಡ್ ಇದೆ, ಪರ್ಟಿಕ್ಯುಲರ್ ವರ್ಡ್. ಅಲ್ಲಿ ಒನ್ಸ್ ಅಗೇನ್ ಅದು ವರ್ಡಿಂಗ್ಸ್ ನೋಡಕಂತ ಹೇಳ್ರಿ. ಅಂಡ್ ಥರ್ಡ್ ಒನ್ ಬರ್ಕೊಡ್ರೆ ಪೆನಿಟ್ರೇಷನ್ ಪ್ರೈಸಿಂಗ್. ಅದಕ್ಕೆ ಪರ್ಟಿಕ್ಯುಲರ್ ವರ್ಡ್ ನೋಡ್ತಾ ಇದ್ದೀನಿ. ಪೆನಿಟ್ರೇಷನ್ ಸ್ಪೆಲ್ಲಿಂಗು PENETRATION ಪೆನಿಟ್ರೇಷನ್ ಪ್ರೈಸಿಂಗ್. ಈಗ ಕನ್ನಡದಲ್ಲಿ ಹೇಳ್ತೇನೆ. ಅದಕ್ಕೆ ಒಂದು ಪರ್ಟಿಕ್ಯುಲರ್ ವರ್ಡ್ ಇದೆ ಕನ್ನಡದಲ್ಲಿ. ಬರ್ಕೊಡ್ದಲ್ಲೇ ಬಳಕೆ ಸ್ಕಿಮ್ಮಿಂಗ್ ಪ್ರೈಸ್ ಕನ್ನಡದಲ್ಲಿ ಬರ್ಕೊಡ್ರಿ. ಒಂದು ಮೊದಲನೇದೇನು ಸಂಚಾರ ಬೆಲೆ ಅಂತ ಬರ್ಕೊಡ್ರಿ, ಟ್ರಾಫಿಕ್ ಪ್ರೈಸಿಂಗ್, ಸಂಚಾರ ಬೆಲೆ. ನೆಕ್ಸ್ಟ್ ಎರಡನೇದು ಸ್ಕಿಮ್ಮಿಂಗ್ ಪ್ರೈಸ್, ಬಳಕೆದಾರರ ಮಿಗುತೆಯನ್ನೇ ಕಬಳಿಸುವ ಬೆಲೆ ನೀತಿ. ಬಳಕೆದಾರರ ಮಿಗುತೆಯನ್ನೇ ಬರ್ಕೊಡು ಕನ್ನಡ ನೇಮ್ಸ್, ಬಳಕೆದಾರರ ಮಿಗುತಿಯನ್ನೇ ಕಬಳಿಸುವ ಬೆಲೆ ನೀತಿ. ದಿಸ್ ಸೆಕೆಂಡ್ ಒನ್. ಥರ್ಡ್ ಒನ್ ಬರ್ಕೊಡಿ ಕನ್ನಡ ಮೀಡಿಯಮ್ಸು, ಛೇದಕ ಬೆಲೆ ನೀತಿ, ಪೆನೆಟ್ರೇಷನ್ ಪ್ರೈಸಿಂಗ್, ಛೇದಕ ಬೆಲೆ ನೀತಿ. ಸೊ ದೀಸ್ ಆರ್ ದ 3 ಟೈಪ್ಸ್ ಇನ್ ಸೆಕೆಂಡ್ ಮೆಥಡ್. ಇದು ಏನು ಎರಡನೇ ವಿಧಾನದಲ್ಲಿ ಬರ್ತಕ್ಕಂತಹ ಬೆಲೆಯ ಎರಡನೇ ವಿಧಾನದಲ್ಲಿ ಬರ್ತಕ್ಕಂತಹ 3 ಪ್ರಕಾರಗಳು. ಒಂದೇದು ಯಾವುದು? ಸಂಚಾರಿ ಬೆಲೆಯ ನಿರ್ಧಾರ. ಸೊ ದಟ್ ಈಸ್ ವಿ ಕಾಲ್ಡ್ ಆಸ್ ಅ ಟ್ರಾಫಿಕ್ ಪ್ರೈಸಿಂಗ್. ಅಂಡ್ ದ ಸೆಕೆಂಡ್ ಒನ್ ಈಸ್ ಸ್ಕಿಮ್ಮಿಂಗ್ ಪ್ರೈಸ್, ಅಂದ್ರೆ ಬಳಕೆದಾರ ಮಿಗುತಿಯನ್ನೇ ಕಬಳಿಸುವ ಬೆಲೆ ನೀತಿ. ಅಂಡ್ ಥರ್ಡ್ ಒನ್ ಈಸ್ ಪೆನಿಟ್ರೇಷನ್ ಪ್ರೈಸಿಂಗ್, ಛೇದಕ ಬೆಲೆ ನೀತಿ ಅಂತ ಹೇಳ್ತೀವಿ. ಸೊ ಹಿಯರ್ ದ ಫಸ್ಟ್ ಒನ್ ಈಸ್ ಅಂಡರ್ ದಿಸ್ ಮೆಥಡ್ different prices are changed from different customers to different capacity levels and the willingness of the each of the customers. ಸೊ ಇಲ್ಲಿ ಪ್ರತಿಯೊಬ್ಬ ಗ್ರಾಹಕನ ಇಚ್ಛೆ, ಅವನ ಅಭಿಲಾಷೆಯ ಮೇರೆಗೆ ಸರಕುಗಳ ಬೆಲೆಗಳು ಒಬ್ಬರಿಂದ ಮತ್ತೊಬ್ಬ ಗ್ರಾಹಕನಿಗೆ ಬದಲಾವಣೆ ಆಗ್ತಕ್ಕಂಥದ್ದು ಅಂತ ನಾವಿಲ್ಲಿ ಹೇಳ್ಬೋದು. ಓಕೆ, ಸೊ ಈ ರೀತಿಯಾಗಿ ಇಲ್ಲಿ ಏನಾಗ್ತದೆ,
ಟ್ರಾಫಿಕ್ ಪ್ರೈಸಿಂಗ್ ಅಂತ ಹೇಳ್ತೀವಿ. ಸೊ ಹಿಯರ್ ದ ಪ್ರೈಸಸ್ ವೈ ವಿ ಕಾಲ್ ಇಟ್ ಆಸ್ ಅ ಟ್ರಾಫಿಕ್ ಪ್ರೈಸಿಂಗ್ ಬಿಕಾಸ್ so many prices will come across at a same time for different customers. ಗೊತ್ತಾಯ್ತಾ ಇಲ್ಲಿ? ಈಗ ಒಂದು ಮಾರುಕಟ್ಟೆ ಇರ್ತದ, ಅಲ್ಲಿ ಮಾರುಕಟ್ಟೆಯಲ್ಲಿ ಅನೇಕ ನೀವೆಲ್ಲ ಗ್ರಾಹಕರು ಕುಂತಿದ್ದೀರಿ. so many prices will come across a same time, so we call it as a traffic pricing. ಅದಕ್ಕೆ ಏನಂತೀವಿ? ಸಂಚಾರಿ ಬೆಲೆ ನೀತಿ ಅಂತ ಹೇಳ್ತೀವಿ. ಈಗ ಮಾರುಕಟ್ಟೆಗೆ ಎಲ್ಲರೂ 10 ಗಂಟೆಗೆ ಬಂದ್ರೆ, ಸೊ ನೀವೆಲ್ಲರೂ ಕಸ್ಟಮರ್ಸ್ ಇದ್ದೀರಿ, ನೀವು ಸರಕನ್ನು ಕೊಳ್ಳಿಕ್ಕೆ ಹೋಗ್ತಾ ಇದ್ದೀರಿ. ಅವಾಗ ಆ ಒಂದು ಸರಕಿಗೆ ಏನಾಗ್ತದ, ವಿವಿಧ ಬೆಲೆಗಳು ಅಲ್ಲಿ ಅಂದ್ರೆ ಒಂದೇ ಸಮಯದಲ್ಲಿ ಅನೇಕ ಬೆಲೆಗಳನ್ನ ನೋಡುವುದಕ್ಕೆ ಅಂತೀವಿ ವಿ ಕಾಲ್ ಇಟ್ ಆಸ್ ಅ ಟ್ರಾಫಿಕ್ ಪ್ರೈಸಿಂಗ್. ಓಕೆ, ಸೊ at the same time prices will come across in the market is called as a traffic pricing. ಅಂದ್ರೆ ಏನಾಗ್ತದ, there is no space for a different prices of a commodity. ಬೇರೆ ಸರಕುಗಳಲ್ಲಿ ಏನೋ ಜಗನೇ ಇರುವುದಿಲ್ಲ, ಬಿಕಾಸ್ ಆಲ್ ವಿಲ್ ಕಮ್ ಅಕ್ರಾಸ್ ದ ಸೇಮ್ ಟೈಮ್. ಎಲ್ಲವೂ ಒಮ್ಮೆ ಬಂದ್ ಬಿಡೋದಕ್ಕೆ ಅಂತೀವಿ, ಅದಕ್ಕೆ ಸಂಚಾರಿ ಬೆಲೆ ನೀತಿ ಅಂತ ಹೇಳ್ತೀವಿ. ಸೊ ಆ ಬೇಸ್ ಮೇಲೆ ವಿ ಕ್ಯಾನ್ ಡಿಟರ್ಮಿನ್ ದ ಪ್ರೈಸಸ್ ಆಫ್ ಅ ಕಮಾಡಿಟಿ. ಸೊ ಈಗ ನೋಡ್ಬೋದು, ಈಗ ನಾನು ಐ ಆಮ್ ಪ್ರೊಡ್ಯೂಸಿಂಗ್ ನಾಟ್ ಓನ್ಲಿ ಒನ್ ಗೂಡ್, ಐ ಆಮ್ ಪ್ರೊಡ್ಯೂಸಿಂಗ್ 10 goods. Okay, so I will determine all the prices of 10 goods and I will send same goods in the same prices or at different prices in the market. ಸೊ ಆಗ 10 ಸರಕುಗಳ ಬೆಲೆಗಳನ್ನ ಏನ್ ಮಾಡ್ತಾ ಇದ್ದೀನಿ, ಮಾರುಕಟ್ಟೆಗೆ ಬಿಡುಗಡೆ ಮಾಡ್ಬಿಡ್ತೀನಿ. ಸೊ ದಟ್ ವಿ ಎಕ್ಸ್ಪ್ಲೇನ್ ಇಟ್ ಆಸ್ ಅ ಟ್ರಾಫಿಕ್ ಪ್ರೈಸಿಂಗ್. ಗೊತ್ತಾಯ್ತಲ್ಲ? ಸೊ ಒಂದು ಸರಕು ಅಲ್ಲ, ಅನೇಕ ಸರಕುಗಳು ಮಾರುಕಟ್ಟೆಯಲ್ಲಿ ಬೆಲೆಯಲ್ಲಿ ಬಂದಾಗ ಆ ಒಳಗೆ ಏನಾಗ್ತದ, ಆ ಒಂದು ಸಂಚಾರಿ ಬೆಲೆ ಅಂತ ಕರಿತೀವಿ. ಅಂಡ್ ದ ಸೆಕೆಂಡ್ ಒನ್ ಈಸ್ ಸ್ಕಿಮ್ಮಿಂಗ್ ಪ್ರೈಸಿಂಗ್, ಬಳಕೆದಾರ ಮಿಗುತೆಯನ್ನೇ ಕಬಳಿಸುವ ಬೆಲೆ ನೀತಿ ಅಂತ ಹೇಳ್ತೀವಿ. ಸೊ ಈ ನೀತಿಯ ಪ್ರಕಾರ ವೆಚ್ಚದ 3-4 ಪಟ್ಟು ಬೆಲೆಯನ್ನು ನಿಗದಿ ಮಾಡಿ ಅನಂತರ ಬೆಲೆಯನ್ನು ಕಡಿಮೆ ಮಾಡತಕ್ಕಂಥದ್ದು ಹೇಳ್ಬೋದು. ಸೊ ಹಿಯರ್ ದಿಸ್ ಸ್ಟ್ರಾಟಜಿ ಈಸ್ ಯೂಸ್ಡ್ ಫಾರ್ ವಿಚ್ ಪ್ರಾಡಕ್ಟ್ ಆಫ್ ಗೂಡ್ಸ್, ಫಾರ್ ದ ನ್ಯೂ ಪ್ರಾಡಕ್ಟ್ ಆಫ್ ಗೂಡ್ಸ್. ಸೊ ಈಗ ನಾವು ಹೊಸ ಸರಕಿಗೆ ಏನ್ ಮಾಡ್ತಾ ಇದೀವಿ, ಹೆಚ್ಚು ಬೆಲೆಯನ್ನು ನಿಗದಿಪಡಿಸ್ತಾ ಇದೀವಿ. then when it will become popular, so we can reduce the prices of the commodity. So that commodity, the price of the commodity is known as skimming price. ಓಕೆ, ಈಗ ಏನಾಯ್ತು, ಬಳಕೆದಾರ ಮಿಗುತೆಯನ್ನೇ ಕಬಳಿಸುವ ಬೆಲೆ ನೀತಿ ಅಂತ ಹೇಳ್ತಾ ಇದ್ದೀವಿ. ಸೊ ಈಗ ಪ್ರಾರಂಭದಲ್ಲಿ ಈ ಒಂದು ಸರಕಿನ ಬೆಲೆಯನ್ನ 3-4 ಪಟ್ಟು ನಿಗದಿ ಮಾಡಿ ನಂತರ ಬೆಲೆಯನ್ನ ಕ್ರಮೇಣವಾಗಿ ನಾವು ಕಡಿಮೆ ಮಾಡ್ತಾ ಹೋಗುವುದಕ್ಕೆ ಅಂತ ಹೇಳ್ತೀವಿ ಬಳಕೆದಾರರ ಮಿಗುತೆಯನ್ನೇ ಕಬಳಿಸುವ ಬೆಲೆ ನೀತಿ ಅಂತ ಹೇಳ್ತೀವಿ. ಸೊ ಇನಿಷಿಯಲಿ we have to determine the prices of a commodity at higher prices. Later on, when the product will become a popular, so later on what we have to do, we have to reduce the prices of the same commodity is called as a skimming price. ಅದಕ್ಕೆ ಏನಂತೀವಿ, ಮಿಗುತಿದಾರರ ಬಳಕೆದಾರ ಮಿಗುತೆಯನ್ನೇ ಕಬಳಿಸುವ ಬೆಲೆ ನೀತಿ ಅಂತ ನಾವು ಇದನ್ನ ಕರೆಯಬಹುದು. ಸೊ ಹೀಗಾಗಿ ಪ್ರಾರಂಭಿಕ ವಸ್ತುವದಲ್ಲಿ ಏನಾಗ್ತದ, ಆ ಒಂದು ವಸ್ತುವಿಗೆ ಸ್ಥಿತಿಸ್ಥಾಪಕ ರಹಿತ ಬೇಡಿಕೆ ಇರ್ತದ, ಆ ವಸ್ತುವಿಗೆ ಬದಲಿ ವಸ್ತುಗಳು ಲಭ್ಯ ಇರುವುದರಿಂದ ಆ ಒಂದು ಸರಕಿಗೆ ಏನಾಗ್ತದ, ಈ ಒಂದು ಸ್ಥಿತಿಸ್ಥಾಪಕತ್ವದ ಕಡಿಮೆ ಇರ್ತದ. ಸೊ ದಟ್ ಟೈಮ್ ವಿ ಹ್ಯಾವ್ ಟು ಅಡಾಪ್ಟ್ ದ ಪೆನಿಟ್ರೇಷನ್ ಪ್ರೈಸ್ ಪಾಲಿಸಿ. ಸೊ ಆ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು, ಛೇದಕ ಬೆಲೆ ನೀತಿಯನ್ನ ಅನುಸರಣೆ ಮಾಡಬೇಕು ಅಂತ ಹೇಳ್ತೀವಿ. ಸೊ ಅಂಡರ್ ದಿಸ್ ಮೆಥಡ್, ಅಂಡರ್ ಪೆನಿಟ್ರೇಷನ್ ಪ್ರೈಸಿಂಗ್, ಇಟ್ ಇನ್ವಾಲ್ವ್ಸ್ ದ ಸೆಟ್ಟಿಂಗ್ ಆಫ್ a lower price for the product in the beginning and for the new product, and later on we can raise the prices of, or we can hike the prices of the same commodity. So ಪ್ರಾರಂಭದಲ್ಲಿ ಏನ್ ಮಾಡ್ತೀವಿ, so we have to under this ಕೇಳಿದಿಲ್ಲ, ಅಂಡರ್ ಪೆನಿಟ್ರೇಷನ್ ಪ್ರೈಸಿಂಗ್ ಅಂದ್ರೆ ಛೇದಕ ಬೆಲೆ ನೀತಿ ಯಾವ ರೀತಿಯಾಗಿರ್ತದ, ಇನಿಷಿಯಲಿ we have to determine the prices of commodity at a lower prices. ಓಕೆ, ಮೊದಲು ಏನ್ ಮಾಡಬೇಕು, ಕಡಿಮೆ ಬೆಲೆಯನ್ನು ನಿಗದಿಪಡಿಸಬೇಕು. ಅಂಡ್ ಲೇಟರ್ ಆನ್ ವಿ ಹ್ಯಾವ್ ಟು ಹೈಕ್ ದ ಪ್ರೈಸಸ್ ಆಫ್ ದ ಸೇಮ್ ಕಮಾಡಿಟಿ. ನಂತರ ಏನ್ ಮಾಡಬೇಕು, ಆ ಬೆಲೆ, ಆ ಸರಕು ಮಾರುಕಟ್ಟೆಯಲ್ಲಿ ಜನಪ್ರಿಯಗೊಂಡಾಗ ನಂತರ ಬೆಲೆಯನ್ನ ಹೆಚ್ಚಿಸುತ್ತಾ ಹೋಗೋದು. ಸೊ ದಟ್ ವಿ ಕಾಲ್ ಇಟ್ ಆಸ್ ಅ ಪೆನಿಟ್ರೇಷನ್ ಪ್ರೈಸಿಂಗ್. ಗೊತ್ತಾಯ್ತಾ? ಸೊ ಇದಕ್ಕೆ ಏನಂತೀವಿ, ಛೇದಕ ಬೆಲೆ ನೀತಿ. ಸೊ ಇಲ್ಲಿ ಸ್ಕಿಮ್ಮಿಂಗ್ ಅಂದ್ರೆ ಏನು, ಚಿಮ್ಮುವ ಅಂತ ನಾವು ಹೇಳ್ತಾ ಇದೀವಿ. ಅದೇ ರೀತಿಯಾಗಿ ಬಳಕೆದಾರ ಮಿಗುತೆಯನ್ನೇ ಕಬಳಿಸುವ ಬೆಲೆ ನೀತಿ. ಸೊ ಇನ್ ಸ್ಕಿಮ್ಮಿಂಗ್ ಪ್ರೈಸ್ ಪಾಲಿಸಿ we have to determine the prices of commodity initially at higher prices, and after we have to reduce the same the prices of the commodity at lower prices. So that we call it as a skimming price policy. ಗೊತ್ತಾಯ್ತಾ? ಯಾವುದಕ್ಕೆ ಹೇಳ್ತೀವಿ ಹೇಳಿದೆ, ಎನಿವನ್? ಈ ಎರಡು ಹೇಳಿದ್ ನಾನು. Higher the prices, lower the prices. So what the prices of the theory? ಯಾವುದು ಇಲ್ಲಿ ಬಂತು ತತ್ವ? ಪ್ರಾರಂಭದಲ್ಲಿ ಬೆಲೆ ಹೆಚ್ಚು, ನಂತರ ಕಡಿಮೆ ಆಗೋದು. ವಿಚ್ ಪ್ರೈಸ್ ಪಾಲಿಸಿ, ಸ್ಕಿಮ್ಮಿಂಗ್ ಆರ್ ಪೆನಿಟ್ರೇಷನ್? ಸ್ಕಿಮ್ಮಿಂಗ್. ಯಾಕೆ? ಇದು ಬಳಕೆದಾರ ಮಿಗುತೆಯನ್ನೇ ಕಬಳಿಸಿ ಬಿಡ್ತದ. ಪ್ರಾರಂಭದಲ್ಲಿ ಹೆಚ್ಚು ಬೆಲೆಯನ್ನು ಹಾಕುವುದು, ಕ್ರಮೇಣ ಬೆಲೆಯನ್ನು ಕಡಿಮೆ ಮಾಡುವುದು. ಓಕೆ, ಸೊ ದಟ್ ಈಸ್ ಅ ಸ್ಕಿಮ್ಮಿಂಗ್ ಪ್ರೈಸ್ ಪಾಲಿಸಿ. ಅಂಡ್ ಪೆನಿಟ್ರೇಷನ್ ಪ್ರೈಸ್ ಪಾಲಿಸಿ, ಇನಿಷಿಯಲಿ
we have to reduce the or lower prices and the higher the prices. ಮೊದಲು ಏನ್ ಮಾಡ್ತೀವಿ, ಪ್ರಾರಂಭದಲ್ಲಿ ಕಡಿಮೆ ಬೆಲೆ ನಿಗದಿಪಡಿಸುವುದು, ನಂತರ ಹೆಚ್ಚು ಬೆಲೆಯನ್ನ ಮಾಡುವುದು. ಅದಕ್ಕೆ ಏನಂತೀವಿ, ಪೆನಿಟ್ರೇಷನ್ ಪ್ರೈಸ್. ಅದಕ್ಕೆ ಕನ್ನಡದಲ್ಲಿ ಅಂತೀವಿ ಛೇದಕ ಬೆಲೆ ನೀತಿ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ನಾವು ಎರಡನೇ ವಿಧಾನದಲ್ಲಿ, ಸೊ ದಟ್ ಈಸ್ ಬೇಸ್ಡ್ ಆನ್ ಡಿಮಾಂಡ್ ಬೇಸ್ಡ್ ಆರ್ ಮಾರ್ಕೆಟ್ ಬೇಸ್ಡ್ ಪ್ರೈಸಿಂಗ್. ಸೊ ಹೀಗಾಗಿ ಈ ಒಂದು ಎರಡನೇ ವಿಧಾನದಲ್ಲಿ ಬರತಕ್ಕಂಥ 3 ಪ್ರಕಾರಗಳನ್ನ ನೀವು ಇಲ್ಲಿ ತಿಳ್ಕೊಂಡ್ರಿ. ಸೊ ವಾಟ್ ಆರ್ ದೋಸ್? ಟ್ರಾಫಿಕ್ ಪ್ರೈಸಿಂಗ್, ಸಂಚಾರಿ ಬೆಲೆ ನೀತಿ, ಎರಡನೇದು ಯಾವುದು? ಸ್ಕಿಮ್ಮಿಂಗ್ ಪ್ರೈಸ್ ಅಂದ್ರೆ ಬಳಕೆದಾರ ಮಿಗುತೆಯನ್ನೇ ಕಬಳಿಸುವ ಬೆಲೆ ನೀತಿ. ಆಮೇಲೆ ಮೂರನೇದು ಯಾವುದು? ಪೆನಿಟ್ರೇಷನ್ ಪ್ರೈಸ್ ಅಂದ್ರೆ ಛೇದಕ ಬೆಲೆ ನೀತಿ. ಸೊ ದಿಸ್ ಇಸ್ ದ ಸೆಕೆಂಡ್ ಮೆಥಡ್. ಸೊ ಸೆಕೆಂಡ್ ಮೆಥಡ್ ಇಸ್ ಓವರ್ ಅಂಡ್ ರೈಟ್ ಆನ್ ಥರ್ಡ್ ಮೆಥಡ್ ಬರ್ಕೊಡ್ರಿ. ಕಾಂಪಿಟೇಟಿವ್ ಬೇಸ್ಡ್ ಪ್ರೈಸಿಂಗ್. ಮೂರನೇದು ಕಾಂಪಿಟೇಟಿವ್ ಬೇಸ್ಡ್ ಪ್ರೈಸಿಂಗ್, ಸ್ಪರ್ಧಾತ್ಮಕ ಬೆಲೆಯ ನಿರ್ಧಾರದ ವಿಧಾನ. ಸ್ಪರ್ಧಾತ್ಮಕ ಬೆಲೆ ನಿರ್ಧಾರದ ವಿಧಾನ. So here write down. Here also we have 3 types. Write down. Number 1, discount pricing. Discount pricing. Second one, premium pricing. Premium pricing. And third one is parity pricing. Parity pricing or going rate pricing. Or going rate pricing. ಇಲ್ಲೇ ಕನ್ನಡದಲ್ಲಿ ಬರ್ಕೊಡ್ರಿ 3 ಪ್ರಕಾರಗಳು. ಬರ್ಕೊಡ್ರಿ. ಇದಕ್ಕೆ ಏನಂತೀವಿ? ಪ್ರೋತ್ಸಾಹ ಬೆಲೆ ಅಂತಂದ್ರೆ ಪ್ರೋತ್ಸಾಹಕರ ಬೆಲೆ, ಡಿಸ್ಕೌಂಟ್ ಪ್ರೈಸಿಂಗ್, ಪ್ರೋತ್ಸಾಹಕರ ಬೆಲೆ ಅಂದ್ರೆ. ಸೆಕೆಂಡ್ ಒನ್ ಪ್ರೀಮಿಯಂ ಪ್ರೈಸಿಂಗ್ ಅಂದ್ರೆ ಇದಕ್ಕೆ ಏನಂತೀವಿ? ಲಕ್ಸರಿ ಪ್ರೈಸಿಂಗ್ನು ಅದು ಸೇಮ್ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಲಕ್ಸರಿ ಪ್ರೈಸಿಂಗ್, ಸುಖಾಸಿನ ಬೆಲೆ ಅಂತ ನೋಡೋಣ ಮುಂದೆ. ಪ್ಯಾರಿಟಿ ಪ್ರೈಸಿಂಗ್, ಓಕೆ, ಅರ್ಧ ಬೆಲೆ ನಿರ್ಧಾರ. Okay, so these are the 3 types in the third method. Okay, so these are based on what? Competitive based. So here the first one is discount pricing. So here where you will get the discount? Okay, ಎಲ್ಲಿ ನಿಮಗೆ ಪ್ರೋತ್ಸಾಹಗಳು ಸಿಗ್ತಾವ, ಎಲ್ಲಿ ನಿಮಗೆ where you will get the promoted pricing. ಸೊ ಈಗ ಉತ್ತೇಜನಾತ್ಮಕ ಅಂತ ಹೇಳ್ತೀವಿ, ಅಥವಾ ನಾವು ಆಫರ್ಗಳನ್ನ ಹುಡುಕಾಕ್ತೀವಿ. ಸೊ ವೆನ್ ವಿಲ್ ಸಿ ದ ಸರ್ಚಿಂಗ್ ಫಾರ್ ದ ಆಫರ್ಸ್ ಆಫ್ ದ ಗುಡ್, ಸೊ ದಟ್ ಟೈಮ್ ವಿ ಹ್ಯಾವ್ ಟು ಯೂಸ್ ದಿಸ್ ಸ್ಟ್ರಾಟಜಿ. ಅವಾಗ ಈ ತಂತ್ರಗಾರಿಕೆಯನ್ನು ನಾವು ಇಲ್ಲಿ ಉಪಯೋಗ ಮಾಡಿಕೊಳ್ಬೇಕು. ದಟ್ ಈಸ್ ಡಿಸ್ಕೌಂಟ್ ಬೇಸ್ಡ್. ಈಗ ನೋಡ್ಬೋದು, ಸಪೋಸ್ ಇಫ್ ಯು ಗೋ ಟು ದ ಮಾರ್ಕೆಟ್, ದೇರ್ ಯು ವಿಲ್ ಗೆಟ್ ಒನ್ ಶಾಪ್, ಸೊ ದಟ್ ಈಸ್ ವಿ ಕಾಲ್ಡ್ ಆಸ್ ಸುಪೀರಿಯರ್ ಶಾಪ್. ಅದು ಏನಂತೀವಿ? ಒಂದು ಬೃಹತ್ತಾದ ಒಂದು ಮಳಿಗೆ ಅಂತ ಹೇಳ್ತೀವಿ, ಮಾರಾಟ ಮಳಿಗೆ ಅಂತ ಹೇಳ್ತೀವಿ. ಅಲ್ಲಿ ನೀವು ಹೋಗ್ತೀರಿ, so there will get so many offers on discount prices. Okay, so ಈಗ ಏನಾಗ್ತದ? suppose if you buy one good, you will get another one free, or you will get another one at a discount price. ಈಗ ಒಂದಕ್ಕೆ 100 ರೂಪಾಯಿ ಅಂತ ಇರ್ತದ, ಸೆಕೆಂಡ್ ಒನ್ you will get half of the price. ಎರಡನೇದಕ್ಕೆ ಎಷ್ಟು ಸಿಗ್ತದೆ? 50 ರೂಪಾಯಿಗೆ ಸಿಗ್ಬೋದು. the same good will get at a half prices. ಒಂದಕ್ಕೆ ಮತ್ತೊಂದನ್ನ ಅರ್ಧದ ಬೆಲೆಯಲ್ಲಿ ಪಡೆಯಬಹುದು ಅಥವಾ ಉಚಿತವಾಗಿ ಪಡೆಯಬಹುದು. ಸೊ ದ್ಯಾಟ್ ಎಕ್ಸ್ಪ್ಲೇನ್ಸ್ ವಾಟ್ ಡಿಸ್ಕೌಂಟ್ ಪ್ರೈಸಿಂಗ್. ಸೊ ಅದಕ್ಕೆ ನಾವೇಂತೀವಿ? ಒಟ್ಟಾಯಿಸುವಿಕೆಯ ಒಂದು ಬೆಲೆ ಅಂತಲೂ ಸಹ ನಾವು ಹೇಳ್ತಾ ಇದ್ದೀವಿ ಕನ್ನಡದಲ್ಲಿ, ಅಥವಾ ಉತ್ತೇಜನಾತ್ಮಕ, ಅಥವಾ ಈ ಒಂದು ಮಾರುಕಟ್ಟೆಯ ಒಂದು ಉತ್ತೇಜನಾತ್ಮಕ ಬೆಲೆಯ ನಿರ್ಧಾರಗಳು ಅಂತಲೂ ಸಹ ನಾವು ಹೇಳಬಹುದು, ಅಥವಾ ಒಟ್ಟಾಯಿಸುವಿಕೆಯ ಬೆಲೆ ನಿರ್ಧಾರ ಅಂತಲೂ ಸಹ ನಾವು ಅದನ್ನು ಕರಿತೀವಿ. ಅಂಡ್ ದ ಸೆಕೆಂಡ್ ಒನ್ ಈಸ್ ಪ್ರೀಮಿಯಂ ಪ್ರೈಸಿಂಗ್. ಸೊ ಹಿಯರ್ ವಿ ಕ್ಯಾನ್ ಸೇ ದಟ್ ಲಕ್ಸರಿ ಪ್ರೈಸ್ ಅಂತಲೂ ಸಹ ನಾವು ಹೇಳ್ತಾ ಇದ್ದೀವಿ. So under this method, the firm offers a certain quantity extra free of cost for a purchase of a certain minimum quantity.
ಸೊ ಕನಿಷ್ಠ ಬೆಲೆಯ ಸರಕುಗಳನ್ನ ಕೊಂಡಾಗ ಅಲ್ಲಿ ನೀವು ಹೆಚ್ಚುವರಿ ಸರಕುಗಳನ್ನ ಕೊಡ್ತಕ್ಕಂತಹ ಒಂದು ಬೆಲೆ ನೀತಿ ಅಂತ ಹೇಳ್ಬೋದು. ಸೊ ದಟ್ ಈಸ್ ವಿ ಕಾಲ್ ಇಟ್ ಎಸ್ ಅ ಪ್ರೀಮಿಯಂ ಪ್ರೈಸಿಂಗ್. ಸೊ ಈಗ ಏನಾಗ್ತದೆ, ಇದಕ್ಕೆ ನಾವು ಹೆಚ್ಚಿನ ಒಂದು ಬೆಲೆ ನೀತಿ ಅಂತಲೂ ಸಹ ನಾವು ಹೇಳ್ತಾ ಇದೀವಿ. ಸೊ ವೈ ವಿಲ್ ವಿ ಕಾಲ್ ಇಟ್ ಆಸ್ ಹೆಚ್ಚಿನ ಬೆಲೆ ನೀತಿ ಅಂತ ಹೇಳ್ತೀವಿ? ಬಿಕಾಸ್ ಸಪೋಸ್ ಇಫ್ ಯು ಬೈ ಒನ್ ಫ್ಲಾಟ್ ಅಟ್ ಒಂದು ಫ್ಲಾಟ್ ಅನ್ನ ನೀವು ಸಪೋಸ್ ಇಫ್ ಯು ಬೈ 30 lakh rupees, so another flat will get at a half price of that the same commodity. ಸೊ ಈಗ ಒಂದು ಫ್ಲಾಟ್ ಅನ್ನ ನೀವು 30 ಲಕ್ಷಕ್ಕೆ ತೆಗೆದುಕೊಂಡ್ರೆ ಅದೇ ರೀತಿಯ ಮತ್ತೊಂದು ಫ್ಲಾಟ್ ಅನ್ನು ನಿಮಗೆ ಕೊಡ್ಲಾಗ್ತದೆ ಅರ್ಧ ಬೆಲೆಗೆ. ಸೊ ದಟ್ ವಿ ಕಾಲ್ ಇಟ್ ಆಸ್ ಅ ಪ್ರೀಮಿಯಂ ಪ್ರೈಸಿಂಗ್ ಅಂತ ಹೇಳ್ತೀವಿ. ಅದಕ್ಕೆ ನಾವು ಈ ಒಂದು ಸೊಕಾಸಿನ ಒಂದು ಬೆಲೆಯ ನಿರ್ಧಾರ ಅಂತ ಕರೆಯುವುದು. ಅಂಡ್ ನೆಕ್ಸ್ಟ್ ಒನ್ ಈಸ್ ಗೋಯಿಂಗ್ ರೇಟ್ ಪ್ರೈಸಿಂಗ್, ಅಂದ್ರೆ ಹೊರಟು ಹೋಗುವ ಒಂದು ಬೆಲೆ ಅಂತ ಹೇಳ್ಬೋದು, ಅಥವಾ ಹೊರಡುವ ಬೆಲೆ ಅಂತ ಹೇಳ್ತೀವಿ, ಗೋಯಿಂಗ್ ರೇಟ್ ಪ್ರೈಸಿಂಗ್. So here going rate pricing is a method of pricing that is usually followed in an oligopoly market. So ಇಲ್ಲಿ ಬಹುಸ್ವಾಮ್ಯದ ಮಾರುಕಟ್ಟೆಯಲ್ಲಿ ಈ ಒಂದು ಹೊರ ಹೋಗುವ ಬೆಲೆ ನೀತಿಗಳನ್ನ ನಾವಿಲ್ಲಿ ಗಮನಿಸಬಹುದು. ಓಕೆ, ಸೊ ಆಲ್ ದೀಸ್ ಆರ್ ಕಮ್ಸ್ ಅಂಡರ್ ದ ಥರ್ಡ್ ಮೆಥಡ್ಸ್. ಇವೆಲ್ಲ ಬರ್ತಾವ ಮೂರನೆಯ ವಿಧಾನಗಳಲ್ಲಿ ಬರ್ತಾವ. ದಟ್ ಈಸ್ ಆನ್ ಬೇಸ್ಡ್ ಆನ್ ಕಾಂಪಿಟೇಟಿವ್ ಪ್ರೈಸಿಂಗ್. ಸೊ ಸ್ಪರ್ಧಾತ್ಮಕ ಬೆಲೆಗಳ ಆಧಾರದ ಮೇಲೆ. ಅಂಡ್ ನೆಕ್ಸ್ಟ್ ಯು ರೈಟ್ ಡೌನ್ ಫೋರ್ತ್ ಮೆಥಡ್ ಬರ್ಕೊಡ್ರಿ, ಪ್ರಾಡಕ್ಟ್ ಲೈನ್ ಬೇಸ್ಡ್ ಪ್ರೈಸಿಂಗ್. ಪ್ರಾಡಕ್ಟ್ ಲೈನ್ ಬೇಸ್ಡ್ ಪ್ರೈಸಿಂಗ್, ಉತ್ಪನ್ನ ಆಧಾರಿತ ಬೆಲೆಯ ನಿರ್ಧಾರಗಳು, ಉತ್ಪನ್ನ ಆಧಾರಿತ ಬೆಲೆ ನಿರ್ಧಾರದ ವಿಧಾನ. ಸೊ ಅಂಡರ್ ದಿಸ್ ಮೆಥಡ್ the manufacturing or marketing of large variety of production which can be grouped into a few homogeneous product lines, it faces a special problem in pricing of its product lines. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಏಕ ಸಮಾನದ ಸರಕುಗಳನ್ನ ನಾವು ಗುಂಪುಗಳಾಗಿ ಅಲ್ಲಿ ಮಾಡಿ ಆ ಸರಕುಗಳ ಬೆಲೆಗಳನ್ನ ನಿರ್ಧಾರ ಮಾಡಿ ಮಾರುಕಟ್ಟೆಗೆ ಬಿಡುಗಡೆ ಮಾಡತಕ್ಕಂತ ಒಂದು ಪ್ರಮುಖವಾದಂತಹ ಒಂದು ವಿಧಾನ ಅಂತ ನಾವು ಇದನ್ನ ಕರೆಯಬಹುದು. ಸೊ ಹಿಯರ್ the products is a given product at a line which are closely related to each other. Okay, ಈಗ ಒಂದು ಸರಕಿನ ಬೆಲೆಯನ್ನು ನಿರ್ಧಾರ ಮಾಡಿದೀವಿ. ಅಗೇನ್ we have to sell the same product, that is we called as a closed product or a substitute products for the same product. ಈಗ ಒಂದು ಸರಕು ಐತಿ, ಈ ಸರಕಿಗೆ ಬದಲಿ ಸರಕುಗಳ ಬೆಲೆಗಳನ್ನು ನಿರ್ಧಾರ ಮಾಡಿ ಅದರೊಂದಿಗೆ ಬಿಟ್ಬಿಡೋದು. ಓಕೆ, ಸೊ ದಟ್ ಈಸ್ ಕಾಲ್ಡ್ ಆಸ್ ಪ್ರಾಡಕ್ಟ್ ಲೈನ್ ಬೇಸ್ಡ್ ಪ್ರೈಸಿಂಗ್. ಕೇಳಿದಿಲ್ಲ? ಈಗ ಈ ಸರಕಿನ ಬೆಲೆಯನ್ನು ನಿರ್ಧಾರ ಮಾಡಿದ್ದೀನಿ ಫಾರ್ ₹10. At the same time I have sell or I will supply the same to substitute product at a different prices in the same market. Okay, so ಈ ರೀತಿಯಾಗಿ ನಾವು ಬೆಲೆ ನಿರ್ಧಾರಗಳನ್ನ ಮಾಡಬಹುದು. ಅಂದ್ರೆ ಒಂದು ಸರಕಿಗೆ ಅದಕ್ಕೆ ಬದಲಿ ಸರಕುಗಳನ್ನ ಬೆಲೆ ನಿರ್ಧಾರ ಮಾಡಿ ಮಾರ್ಕೆಟ್ಗೆ ಬಿಡುಗಡೆ ಮಾಡತಕ್ಕಂತ ಒಂದು ಬೆಲೆ ನೀತಿ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ನಾವು ನಾಲ್ಕನೆಯ ಒಂದು ವಿಧಾನದನ್ನ. ಇನ್ನು ಐದನೇ ವಿಧಾನ ಬರ್ಕೊಡ್ರಿ, ಫಿಫ್ತ್ ಮೆಥಡ್. So here the other methods of pricing ಬರ್ಕೊಡ್ದಲ್ಲ, ಇದಾದ್ರೆ ಮುಗಿತದ. ಸೊ here ಬರ್ಕೊಡ್ರಿ ಫಿಫ್ತ್ ಮೆಥಡ್, ಅದರ್ ಮೆಥಡ್ಸ್ ಆಫ್ ಪ್ರೈಸಿಂಗ್. ಬೆಲೆಯ ಇತರ ವಿಧಾನಗಳು, ಬೆಲೆಯ ಇತರ ವಿಧಾನಗಳು. ರೈಟ್ ಆನ್. ನಂಬರ್ 1, ಟೆಂಡರ್ ಪ್ರೈಸಿಂಗ್, TENDER, ಟೆಂಡರ್ ಪ್ರೈಸಿಂಗ್. ಕನ್ನಡದಲ್ಲಿ ಸೇಮ್ ವರ್ಡಿಂಗ್ಸ್ ಬರ್ಕೊಡ್ರಿ. ಟೆಂಡರ್ ಬೆಲೆಯ ನಿರ್ಧಾರ ಅಂದ್ರೆ ಟೆಂಡರ್ ಬೆಲೆಯ ನಿರ್ಧಾರ, ಸೇಮ್ ವರ್ಡ್ ಕನ್ನಡದಲ್ಲಿ ಬರ್ಕೊಡ್ರಿ. ಅಂಡ್ ಸೆಕೆಂಡ್ ಒನ್, ಎಫೋರ್ಡಬಿಲಿಟಿ ಪ್ರೈಸಿಂಗ್, ಎಫೋರ್ಡಬಿಲಿಟಿ ಪ್ರೈಸಿಂಗ್, AFFORDABILITY, ಎಫೋರ್ಡಬಿಲಿಟಿ ಪ್ರೈಸಿಂಗ್. ಕನ್ನಡದಲ್ಲಿ ಹೇಳ್ತೀನಿ ಬರ್ಕೊಡಿ, ಫಸ್ಟ್ ಇಂಗ್ಲಿಷ್ ಬರ್ಕೊಡಿ. ಥರ್ಡ್ ಒನ್,
differentiated pricing, differentiated pricing, differentiated pricing. Fourth one, import based pricing, IMPORT, import based pricing. ಐದನೇದು externally determined pricing, externally determined pricing. ನೆಕ್ಸ್ಟ್ ಸಾರಿ ಐದನೇದು ಆಯ್ತಲ್ಲ, ಆರನೇದು ಬರ್ಕೊಡು, ಯುಟಿಲಿಟಿ ಆರ್ ವ್ಯಾಲ್ಯೂ ಬೇಸ್ಡ್ ಪ್ರೈಸಿಂಗ್. ಯುಟಿಲಿಟಿ UTILITY, ಯುಟಿಲಿಟಿ ಆರ್ ವ್ಯಾಲ್ಯೂ ಬೇಸ್ಡ್ ಪ್ರೈಸಿಂಗ್. ಅಂಡ್ ನೆಕ್ಸ್ಟ್ ಆರನೇದು ಬರ್ಕೊಡ್ರಿ, ಸೈಕಾಲಜಿಕಲ್ ಪ್ರೈಸಿಂಗ್, ಸೈಕಾಲಜಿಕಲ್ ಪ್ರೈಸಿಂಗ್. ಏಳನೇದಾಯ್ತದೆ ಸೈಕಾಲಜಿಕಲ್ ಪ್ರೈಸಿಂಗ್. ಎಂಟನೇದು ಬರ್ಕೊಡ್ರಿ, ರೀಸೇಲ್ ಪ್ರೈಸ್ ಮೇಂಟೆನೆನ್ಸ್, ರೀಸೇಲ್ ಪ್ರೈಸ್ ಮೇಂಟೆನೆನ್ಸ್. ಅಂಡ್ ನೆಕ್ಸ್ಟ್ ಒಂದು ಬರ್ಕೊಡ್ರಿ, ಕಸ್ಟಮರಿ ಪ್ರೈಸಿಂಗ್, ಕಸ್ಟಮರಿ ಪ್ರೈಸಿಂಗ್, CUSTOMERY, customary pricing. So these are the other methods of pricing. Okay, so ಇವು ಸಹ ಇನ್ನುಳಿದ ಬೆಲೆಯ ನಿರ್ಧಾರಕ ಈ ಒಂದು ವಿಧಾನಗಳಲ್ಲಿ ಬರ್ತಕ್ಕಂಥ ಪ್ರಕಾರಗಳು ಅಂತ ನಾವಿಲ್ಲಿ ಹೇಳ್ಬೋದು. ಈಗ ನಿಮ್ಮ ಸಿಲೆಬಸ್ ಅಲ್ಲಿ ಎಷ್ಟಿದೆ ಅದನ್ನಷ್ಟು ನಾನು ಹೇಳ್ತಾ ಇದ್ದೀನಿ. ಆಲ್ಮೋಸ್ಟ್ ಆಲ್ ಐ ಹ್ಯಾವ್ ಕವರ್ಡ್ ಆಲ್ ದೋಸ್. ಓಕೆ, ಅವನ್ನೆಲ್ಲ ಹೇಳ್ಬಿಟ್ಟಿದ್ದೀನಿ. ಈಗ ಕನ್ನಡದ ಬರ್ಕೊಡ್ರಿ. ಟೆಂಡರ್ ಪ್ರೈಸಿಂಗ್ ಅಂದ್ರೆ ಕನ್ನಡದಲ್ಲಿ ಇದಕ್ಕೆ ಸ್ಪೆಷಲ್ ಕೈಂಡ್ ಆಫ್ ಪ್ರೈಸಿಂಗ್ ಬೇಸ್ಡ್ ಆನ್ ಕಾಂಪಿಟೇಷನ್. ಒಂದ್ ಸೆಕೆಂಡ್ ಮಾತಾಡ್ಬೇಡ್ರಿ. ಸೊ ರೈಟ್ ಆನ್ ನಂಬರ್ 1, ಎಣಿಕೆಯ ಬೆಲೆ ನೀತಿ ಅಂದ್ರೆ ನಂಬರ್ 1 ಎಣಿಕೆ. ಟೆಂಡರ್ ಮೀನ್ಸ್ ವಾಟ್? ಎಣಿಕೆ ಅಂತ, ಎಣಿಸುವುದು, ಎಣಿಕೆಯ ಬೆಲೆ ನೀತಿ. ಅಂಡ್ ನೆಕ್ಸ್ಟ್ ಎರಡನೇದು ಎಫೋರ್ಡಬಿಲಿಟಿ ಬೇಸ್ಡ್ ಪ್ರೈಸಿಂಗ್ ಅಂತ ಐತಿ. ಅದಕ್ಕೆ ಅವಶ್ಯಕತೆ ಆರ್ ಇಜೆನ್ಸಿಯಲ್ ಅನ್ಬೋದು, ಅವಶ್ಯಕತೆ ಬೆಲೆ ನೀತಿ ಅಂತ. ಎಫೋರ್ಡಬಿಲಿಟಿ ಅತ್ಯವಶ್ಯಕತೆಯ ಬೆಲೆ ನೀತಿ ಅಂದ್ರೆ ಅತ್ಯವಶ್ಯಕತೆಯ ಬೆಲೆ ನೀತಿ, ಎಫೋರ್ಡಬಿಲಿಟಿ ಪ್ರೈಸ್, ಅತ್ಯವಶ್ಯಕತೆಯ ಬೆಲೆ ನೀತಿ. ಅಂಡ್ ಥರ್ಡ್ ಒನ್ ಬರ್ಕೊಡ್ರಿ, ಡಿಫ್ರೆನ್ಸಿಯೇಟೆಡ್ ಪ್ರೈಸಿಂಗ್ಗೆ ತಾರತಮ್ಯತೆಯ ಬೆಲೆ ನೀತಿ, ತಾರತಮ್ಯತೆಯ ಬೆಲೆ ನೀತಿ, ಥರ್ಡ್ ಒನ್. ಆಮೇಲೆ ನಾಲ್ಕನೇದ್ದು ಇಂಪೋರ್ಟ್ ಬೇಸ್ಡ್ ಪ್ರೈಸಿಂಗ್ ಇದೆಲ್ಲ, ಆಮದು ಆಧಾರಿತ ಬೆಲೆ ನೀತಿ ಅಂತ. ಇಂಪೋರ್ಟ್ ಆಮದು ಆಧಾರಿತ ಬೆಲೆ ನೀತಿ. ನಾಲ್ಕನೇದ್ದು ಎಕ್ಸ್ಟರ್ನಲಿ ಡಿಟರ್ಮಿನ್ಡ್ ಪ್ರೈಸಿಂಗ್. ಐದನೇದ್ದು ಎಕ್ಸ್ಟರ್ನಲಿ ಡಿಟರ್ಮಿನ್ಡ್ ಪ್ರೈಸಿಂಗ್, ಬಾಹ್ಯ ನಿರ್ಧರಿತ ಬೆಲೆ, ಬಾಹ್ಯ ನಿರ್ಧರಿತ ಬೆಲೆ. ಆಮೇಲೆ ಆರನೇದ್ದು ಯುಟಿಲಿಟಿ ಆರ್ ವ್ಯಾಲ್ಯೂ ಬೇಸ್ಡ್ ಪ್ರೈಸಿಂಗ್ ಇದೆಲ್ಲ, ಅದಕ್ಕೆ ಏನಂತಾರೆ? ಉಪಯೋಗ ಆಧಾರಿತ ಅಥವಾ ಉಪಯೋಗ ಅಥವಾ ಮೌಲ್ಯ ಆಧಾರಿತ ಬೆಲೆ ಅಂತ. ಉಪಯುಕ್ತತೆ, ಉಪಯೋಗ ಅಲ್ಲ, ಉಪಯುಕ್ತತೆ ಅಂತ. ಉಪಯುಕ್ತತೆ ಅಥವಾ ಮೌಲ್ಯ ಆಧಾರಿತ ಬೆಲೆ ನೀತಿ, ಉಪಯುಕ್ತತೆ ಅಥವಾ ಮೌಲ್ಯ ಆಧಾರಿತ ಬೆಲೆ ನೀತಿ. ಆಮೇಲೆ ನೆಕ್ಸ್ಟ್ ಎಂಟನೇದಲ್ಲ ಇದು, ರೀಸೇಲ್ ಪ್ರೈಸ್ ಮೇಂಟೆನೆನ್ಸ್ ಅಂತಿದೆ, RPM, ರೀಸೇಲ್ ಪ್ರೈಸ್ ಮೇಂಟೆನೆನ್ಸ್ ಅಂದ್ರೆ ಮರು ಮಾರಾಟ ಬೆಲೆ, ಮರು ಮಾರಾಟ ಬೆಲೆ ನಿರ್ವಹಣೆ ಅಂದ್ರೆ ಮರು ಮಾರಾಟ ಬೆಲೆ ನಿರ್ವಹಣೆ, ಮರು ಮಾರಾಟ ಬೆಲೆ ನಿರ್ವಹಣೆಯ ನೀತಿ. ನೆಕ್ಸ್ಟ್
ಪ್ರೈಸ್ ಲೀಡರ್ಶಿಪ್. ಇಂಗ್ಲಿಷ್ ಅವ್ರು ಬರ್ಕೊಂಡಿಲ್ಲ ನೋಡಿದ ಪ್ರೈಸ್ ಲೀಡರ್ಶಿಪ್, ಬೆಲೆಯ ಧುರೀಣತ್ವ ಕನ್ನಡದಲ್ಲಿ ಬೆಲೆಯ ಧುರೀಣತ್ವ. ಆಮೇಲೆ ನೆಕ್ಸ್ಟ್ 10ನೇದು ಇದೆ ನೋಡ್ರಿ, ಕಸ್ಟಮರಿ ಪ್ರೈಸಿಂಗ್ ಗ್ರಾಹಕ ಬೆಲೆ ನೀತಿ. ಕಸ್ಟಮರ್ ಪ್ರೈಸಿಂಗ್ ಗ್ರಾಹಕ ಬೆಲೆ ನೀತಿ. ಸೊ ದೀಸ್ ಆರ್ ದ ಅದರ್ ಮೆಥಡ್ಸ್ how we are going to determine the prices of the commodity. So here the tender pricing. So what it means? ಎಣಿಕೆ ಬೆಲೆ ನೀತಿ ಅಂತ ಹೇಳ್ತೀವಿ. So under this scheme, the special kind of based on the basis of the competition. So here the more is applicable for industrial products or services to be produced by institutional customers. These customers invite scaled tender or quotations from the suppliers. So ಈಗ ಏನ್ ಮಾಡ್ಲಾಗ್ತದೆ ಅಂದ್ರೆ ಈ ಒಂದು ಬೆಲೆ ನೀತಿಯಲ್ಲಿ ಸರಕುಗಳ ಬೆಲೆಗಳ ನಿರ್ಧಾರ ಮಾಡತಕ್ಕಂಥ ಪೂರ್ವದಲ್ಲಿ ಸೊ ವಿ ಹ್ಯಾವ್ ಟು ಗಿವ್ ದ ಕೊಟೇಶನ್ಸ್. Quotation, so we have to apply for the quotation prices before buying the goods. So here we have to send the quotation prices of the commodity in the market. Okay, so ಇಲ್ಲಿ ನೋಡಿದ್ರೆ ಈಗ ಬೆಲೆ ಏನ್ ಮಾಡಿದ್ವಿ ಇದಕ್ಕೆ ಮೂಲ ಬೆಲೆ. ಸೊ here the base price is ₹10. Okay, so we have to send the quotation for this product. So here we have to determine the quotation that is for the ₹8 because we are going to buy these products in bulk quantity. So we will get as how much? ₹2 of discount we will get. Okay, so here this we call it as a tender pricing. So ಈ ರೀತಿಯಾಗಿ ನಾವು ಎಣಿಕೆಯನ್ನು ಮಾಡ್ತಾ ಹೋಗ್ತಿದ್ದೀವಿ. ಸೊ ಬೆಲೆಗಳ ಒಂದು ಕೊಟೇಶನ್ಗಳನ್ನ, ಈಗ ಒಂದು ಸರಕು ಇದೆ, ಆ ಸರಕಿನ ಒಂದು ಕೊಟೇಶನ್ ಅನ್ನ ಹಾಕಿಕೊಂಡು ಹೋಗ್ತಾ ಇದೀವಿ. So not only for one shop, so many shops we have to send the prices of the demand. Okay, ಈಗ ಸರಕುಗಳ ಬೆಲೆಗಳು ಈ ರೀತಿಯಾಗಿ ಬೇಕು, ಈ ರೀತಿಯಾಗಿ ಬೇಕು. ಈಗ ನಾವು ಒಂದು ಶಾಪ್ನಲ್ಲಿ ಇದು ₹10 ಸಿಗ್ತದ, ಮತ್ತೊಂದು ಶಾಪ್ನಲ್ಲಿ ₹8 ಸಿಗ್ತದ, ಮತ್ತೊಂದು ಶಾಪ್ನಲ್ಲಿ ₹6 ಸಿಗ್ತದ. ಲೈಕ್ ವೈಸ್ ಯು ಹ್ಯಾವ್ ಟು ಮೇಕ್ ದ ಟೆಂಡರ್ ಪ್ರೈಸಸ್. ಗೊತ್ತಾಯ್ತಾ? ಸರಕುಗಳ ಬೆಲೆಗಳನ್ನು ಯಾವ ರೀತಿಯಾಗಿ ಎಣಿಕೆ ಮಾಡ್ಬೇಕು ಅನ್ನೋದು. ಈಗ